ಗ್ರಾಫಿಕ್ ಡಿಸೈನ್ ಮಾಸ್ಟರ್ ಕ್ಲಾಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸರಳವಾದ ಕನ್ನಡದಲ್ಲಿ ಗ್ರಾಫಿಕ್ ಡಿಸೈನ್ ಮಾಸ್ಟರ್ ಕ್ಲಾಸನ್ನು ಹೇಳಿಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನದು. ಕಳೆದ 20 ವರ್ಷಗಳ ಜಾಹೀರಾತು ಕ್ಷೇತ್ರದಲ್ಲಿನ ನನ್ನ ಅನುಭವವನ್ನು ನಿಮಗೆ ಧಾರೆ ಎರೆಯುವ ಒಂದು ಪ್ರಯತ್ನ. ಈ ಗ್ರಾಫಿಕ್ ಡಿಸೈನ್ ಕೋರ್ಸಲ್ಲಿ ನಾನು ಕೋರಲ್ ಡ್ರಾ, ಅಡೋಬ್ ಇನ್ಡಿಸೈನ್, ಅಡೋಬ್ ಫೋಟೋಶಾಪ್ ಈ ಕೋರ್ಸ್ಗಳನ್ನು ಹೇಳಿಕೊಡುವ ಒಂದು ಪ್ರಾಮಾಣಿಕ ಪ್ರಯತ್ನ ನನ್ನದು. ಮೊದಲನೇದಾಗಿ ನಾನು ಕೋರಲ್ ಡ್ರಾ ಅನ್ನೇ ಏನಕ್ಕೆ ನಾನು ಆಯ್ಕೆ ಮಾಡಿಕೊಂಡೆ ಅಂದರೆ, ನಮ್ಮ ಈ ಏಷ್ಯನ್ ಕಂಟ್ರಿಗಳಲ್ಲಿ ಉದಾಹರಣೆಗೆ ಭಾರತ, ಬಾಂಗ್ಲಾ, ಪಾಕಿಸ್ತಾನ, ಶ್ರೀಲಂಕಾ ಈ ನಮ್ಮ ದೇಶಗಳಲ್ಲಿ ಅಡೋಬ್ ಇನ್ಡಿಸೈನ್ ಅಥವಾ ಅಡೋಬ್ ಇಲ್ಲಿಸ್ಟ್ರೇಟರ್ಗಿಂತ ಹೆಚ್ಚು ನಾವು ಬಳಸೋದು ಕೋರಲ್ ಡ್ರಾವನ್ನೇ. ಆದರೆ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೋರಲ್ ಡ್ರಾವನ್ನು ಬಳಸೋದೇ ಇಲ್ಲ. ಆದರೆ ಕೋರಲ್ ಡ್ರಾ ಏನಕ್ಕೆ ನಾನು ಮೊದಲನೇದಾಗಿ ಆಯ್ಕೆ ಮಾಡಿಕೊಂಡೆ ಅಂದರೆ, ನಮ್ಮ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಕೋರಲ್ ಡ್ರಾವನ್ನೇ ತುಂಬ ಅವಲಂಬಿಸಿದ್ದೀವಿ. ಅದರಲ್ಲೂ ನಮ್ಮ ಪ್ರಿಂಟಿಂಗ್ ಪ್ರೆಸ್ಗಳಲ್ಲೂ ಕೂಡ ಕೋರಲ್ ಡ್ರಾವನ್ನೇ ತುಂಬ ಅವಲಂಬಿಸಿದ್ದೀವಿ. ಅದೇನಕ್ಕೂ ಗೊತ್ತಿಲ್ಲ. ಅದರಿಂದಾಗಿ ನಾನು ಈ ಕೋರಲ್ ಡ್ರಾವನ್ನು ಹೇಳಿಕೊಡುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೀವು ಆದಷ್ಟು ಗಮನಿಸ್ತಾ ಇರಿ. ನಾನು ಮೊದಲನೇದಾಗಿ ಕೋರಲ್ ಡ್ರಾವನ್ನು ಹೇಳ್ಕೊಡ್ತೇನೆ. ಶುರು ಮಾಡೋಣವೇ? ಈ ಕೋರಲ್ ಡ್ರಾ ಒಂದು ವಿಶೇಷವಾದ ಸಾಫ್ಟ್ವೇರ್, ತುಂಬ ಸರಳ ಮತ್ತು ಸುಲಭ. ನಾನು ಈ ಕೋರಲ್ ಡ್ರಾವನ್ನು ಈ ಸರಳವಾದ ಭಾಷೆಯಲ್ಲಿ, ತುಂಬ ಹೈ ಲೆವೆಲ್ ಭಾಷೆನ ಬಳಸೋದಿಲ್ಲ, ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಾನು ಮೊದಲನೇದಾಗಿ ಆ ಕೋರಲ್ ಡ್ರಾ ಬಗ್ಗೆ ಹೇಳ್ಕೊಡ್ತೀನಿ. ನೋಡಿ, ಇದು ನೀವು ಈ ಕೋರಲ್ ಡ್ರಾ ನಾನು ಈಗ ಬಳಸ್ತಾ ಇರೋದು ಕೋರಲ್ ಡ್ರಾ 15. ನೀವು ಈ ಕೋರಲ್ ಡ್ರಾ 15 ನೀವು ಓಪನ್ ಮಾಡಿದಾಗ ಈ ಥರ ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಅಂತ ಬರುತ್ತೆ. ಈ ಕ್ರಿಯೇಟ್ ನ್ಯೂ ಡಾಕ್ಯುಮೆಂಟಲ್ಲಿ ಈ ಪ್ರೀಸೆಟ್ ಡೆಸ್ಟಿನೇಷನ್ ಅಂತ ಇರುತ್ತೆ. ಈ ಡೆಸ್ಟಿನೇಷನಲ್ಲಿ ಇಲ್ಲಿ RGB, ಡಿಫಾಲ್ಟ್ RGB, ಡಿಫಾಲ್ಟ್ CMYK ಇದೆಲ್ಲ ಇರುತ್ತೆ. ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ನೆಕ್ಸ್ಟು ಇಲ್ಲಿ ಸೈಜ್ ಅಂತ ಬರುತ್ತೆ. ಈ ಸೈಜಲ್ಲಿ ನಿಮಗೆ A4 ಬೇಕಾ ಅಥವಾ A2 ಬೇಕಾ ಅಥವಾ ಲೆಟರ್ ಸೈಜ್ ಬೇಕಾ, ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಉದಾಹರಣೆಗೆ ಲೆಟರ್ ಸೈಜ್ ಅಂತಿದ್ರೆ ಈ ಲೆಟರ್ ಸೈಜಿಗೆ ಅದರ ಇಂಚಸ್ಗಳಲ್ಲಿ ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈಗ ಲೆಟರ್ ಅಂತಂದ್ರೆ ಸೆಲೆಕ್ಟ್ ಮಾಡಿದ್ರೆ ಈ ಲೆಟರ್ ಸೈಜ್ ಏನು, ವಿಡ್ತು 8.5 × 11 ಇದು ಲೆಟರ್ ಸೈಜು. ಅಥವಾ ನೀವು A4 ಸೆಲೆಕ್ಟ್ ಮಾಡಿಕೊಂಡ್ರೆ A4 ಅಂದರೆ ನೀವು ಇಂಚಸ್ಸಲ್ಲಿ ಹೇಳಬೇಕು ಅಂದರೆ 8.268 × 11.693 ಇದು ಈ ಸೈಜಸ್ ಇಲ್ಲಿ ತೋರಿಸುತ್ತೆ. ಹೀಗಾಗಿ ನಾವು ಇಲ್ಲಿ ಯಾವುದಕ್ಕೋಸ್ಕರ ಬಳಸ್ತಾ ಇದ್ದೀವಿ ಅನ್ನೋದು ಮುಖ್ಯ. ಈಗ ನಾವು ಪ್ರಿಂಟಿಂಗ್ ಪರ್ಪಸ್ಗೆ ಅಂತ ನಾವು ಕೋರಲ್ ಡ್ರಾ ಯೂಸ್ ಮಾಡಬೇಕಾದ್ರೆ ನಾವಿಲ್ಲಿ CMYKನ ಯೂಸ್ ಮಾಡಬೇಕು. CMYKನ ನಾವು ಯೂಸ್ ಮಾಡೋದು ಪ್ರಿಂಟಿಂಗ್ ಪರ್ಪಸ್ಸಿಗೆ ಮಾತ್ರ. ಹೀಗಾಗಿ ನಾವು ಈ ಪ್ರಿಂಟಿಂಗ್ ಪ್ರೆಸ್ಗಳಲ್ಲಿ CMYK, C ಅಂದರೆ ನೋಡಿ, C ಅಂದರೆ ಮೆಜೆಂಟಾ, M ಅಂದರೆ C ಅಂದರೆ ಸಯಾನ್, M ಅಂದರೆ ಮೆಜೆಂಟಾ, Y ಅಂದರೆ ಯೆಲ್ಲೋ, K ಅಂದರೆ ಬ್ಲಾಕ್. ಹೀಗಾಗಿ ನಾವಿಲ್ಲಿ CMYK ಅಂತ ಸೆಲೆಕ್ಟ್ ಮಾಡಬೇಕು. ರೆಂಡಿಂಗ್ ರೆಸಲ್ಯೂಷನ್ ಯಾವಾಗಲೂ 300 ಇರಬೇಕು. ಆಮೇಲೆ ಎನ್ಹ್ಯಾನ್ಸ್ಡ್ ಅಂತಲೇ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕಲರ್ ಸೆಟ್ಟಿಂಗಲ್ಲೂ ಕೂಡ ಇಲ್ಲಿ RGB ಇರುತ್ತೆ, CMYK US ಕೋಟೆಡ್ ಇರುತ್ತೆ, ಗ್ರೇ ಸ್ಕೇಲು 20%, ರೆಂಡರಿಂಗ್ ಇಂಟೆಂಟ್, ರಿಲೇಟಿವ್ ಕಲರ್ ಮೆಟ್ರಿಕ್. ಓಕೆ, ಇಷ್ಟು ನಿಮ್ಮ ಒಂದು ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ ಬಗ್ಗೆ ನಿಮಗೆ ಮಾಹಿತಿ. ನಾನು ಇದನ್ನು ಓಕೆ ಅಂತ ಕೊಟ್ಟಾಗ
ಇಲ್ಲಿ ಈಗ ಈ ಸ್ಕ್ರೀನ್ ಹೆಂಗೆ ಕಾಣ್ತಾ ಇದೆ ನಿಮಗೆ, ಈ ಸ್ಕ್ರೀನು ಇದು A4 ಸೈಜಲ್ಲಿದೆ. ಓಕೆನಾ, ಈ A4 ಸೈಜಲ್ಲಿದೆ. ಮೊದಲನೇದಾಗಿ ನಾವು ಈ ಟೂಲ್ಗಳ ಬಗ್ಗೆ ನಾವು ಪರಿಚಯ ಮಾಡ್ಕೊಳ್ಳೋಣ. ಇದನ್ನ ನಾವು ಪಿಕ್ ಟೂಲ್ ಅಂತ ಕರಿತೀವಿ. ಪಿಕ್ ಟೂಲ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಇದನ್ನ ಪಿಕ್ ಮಾಡೋದು ಅಂದರೆ ಪೊಸಿಷನ್ ಏನಿರುತ್ತೆ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊತೀವಿ. ಉದಾಹರಣೆಗೆ ನಾನು ಈ ಬಾಕ್ಸ್ ಇಲ್ಲಿದೆ, ಈ ಥರ 2 ಬಾಕ್ಸ್ ಹಾಕೊಂಡಿದ್ದೀನಿ ಅಂದ್ಕೊಳ್ಳಿ. ಇದನ್ನು ನಾನು ಇಲ್ಲಿ 2 ಕಲರ್ ಸೆಲೆಕ್ಟ್ ಮಾಡಿದ್ದೀನಿ. ನಾನು ಈ ಪಿಕ್ ಟೂಲ್ ಇರೋದು ಏನಕ್ಕೆ ಅಂದರೆ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಒಂದರಿಂದ ಇನ್ನೊಂದು ಜಾಗಕ್ಕೆ ನಾವು ಈ ಥರ ಸೇರಿಸ್ತೀವಿ, ಅಥವಾ ಇದನ್ನು ಈ ಕಡೆ ಸೇರಿಸೋದು. ಯಾವುದೇ ಆಬ್ಜೆಕ್ಟನ್ನು ನಾವು ಬಳಸೋದಕ್ಕೆ ಅಥವಾ ಪ್ಲೇಸ್ನ ಚೇಂಜ್ ಮಾಡೋದಕ್ಕೆ ನಾವು ಪಿಕ್ ಟೂಲನ್ನು ಬಳಸ್ತೀವಿ. ಪಿಕ್ ಟೂಲ್ ಒಂದು ವಂಡರ್ಫುಲ್ ಟೂಲ್ ಇನ್ ಕೋರಲ್ ಡ್ರಾ. ಆಮೇಲೆ ಇದು ಶೇಪ್ ಟೂಲ್ ಅಂತ. ನೀವು ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು ಈ ಝೂಮ್ ಮಾಡಿದಾಗ ಈಗ ನೋಡಿ, ಈ ಶೇಪ್ ಟೂಲ್ ತೊಗೊಂಡಾಗ ನಾನು ಯಾವ ಶೇಪ್ ಬೇಕಾದ್ರೆ ನಾನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಸ್ಕ್ಯಾಲ್ಪ್ಡ್ ಕಾರ್ನರ್ ಅಂತ ಇರುತ್ತೆ, ಅಥವಾ ರೌಂಡೆಡ್ ಕಾರ್ನರ್ ಅಂತ ಇರುತ್ತೆ, ಅಥವಾ ಚಾಂಫರ್ಡ್ ಕಾರ್ನರ್ ಅಂತ ಇರುತ್ತೆ. ನೀವು ಯಾವುದನ್ನು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಶೇಪ್, ಈ ಬಾಕ್ಸಿಗೆ ಯಾವ ಬೇಕಾದ್ರೂ ಶೇಪ್ ಕೊಡ್ಬೋದು. ಇದು ಈಗಿರೋದು ಚಾಂಫರ್ಡ್ ಕಾರ್ನರ್ ಅಂತ. ಇದು ಸ್ಕಾಲ್ಪಡ್ ಕಾರ್ನರ್ ಅಂತ ಇನ್ನೊಂದು, ಅಥವಾ ಇದು ರೌಂಡೆಡ್ ಕಾರ್ನರ್ ಸಾಮಾನ್ಯವಾಗಿ ಬಳಸುವಂಥದ್ದು. ಇದು ಸಾಮಾನ್ಯವಾಗಿ ಇದು ನೋಡಿದ್ರೆ ನಿಮಗೆ ವಿಸಿಟಿಂಗ್ ಕಾರ್ಡ್ ನೋಡಿದಂಗೆ ಆಗುತ್ತೆ. ವಿಸಿಟಿಂಗ್ ಕಾರ್ಡ್ ಸೈಜಲ್ಲಿ ಇದು ಕಾಣುತ್ತೆ. ಇದನ್ನು ನಾವು ರೌಂಡೆಡ್ ಕಾರ್ನರ್ ಅಂತ ಅಂತೀವಿ. ಆಮೇಲಾಗಿ ಇದು ಕ್ರಾಪ್ ಟೂಲ್. ಉದಾಹರಣೆಗೆ ಈಗ ಯಾವುದೋ ಒಂದು ಫೋಟೋ ಇರುತ್ತೆ, ಆ ಫೋಟೋ ನಾವು ಕ್ರಾಪ್ ಮಾಡಬೇಕು ಅಂದರೆ ನಾವು ಆ ಟೂಲನ್ನು ಬಳಸ್ತೀವಿ. ಉದಾಹರಣೆಗೆ ಇದು ಟೂಲ್ ಇದೆ, ಇದು ಫೋಟೋ. ನಾವು ಇದನ್ನು ಟ್ರಿಮ್ ಮಾಡಬೇಕು ಅಥವಾ ಕ್ರಾಪ್ ಮಾಡಬೇಕು ಅಂದರೆ ನಾವು ಈ ಕ್ರಾಪ್ ಟೂಲ್ನ ನಾವು ಬಳಸ್ಬೋದು. ಈ ಥರ ಕ್ರಾಪ್ ಟೂಲ್ನ ಬಳಸ್ಬಿಟ್ಟು ನಾವು ಕ್ರಾಪ್ ಟೂಲ್ನ ನಾವು ಬಳಸ್ಕೋಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಥರ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಕ್ರಾಪ್ ಮಾಡ್ಬೋದು. ಅಥವಾ ಇನ್ನೊಂದು ದಾರಿ ಏನಿದೆ ಅಂತಂದರೆ, ನಾವು ಉದಾಹರಣೆಗೆ ಈ ಥರ ಒಂದು ಬಾಕ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಬಾಕ್ಸಲ್ಲೂ ಕೂಡ ನಾವು ಈ ಫೋಟೋವನ್ನು ಸೇರಿಸ್ಬೋದು. ಹೇಗೆ ಸೇರಿಸೋದು ಅಂತಂದರೆ, ಇಲ್ಲಿ ಎಫೆಕ್ಟ್ಸಲ್ಲಿ ಪವರ್ ಕ್ಲಿಪ್ ಅಂತ ಬರುತ್ತೆ. ಈ ಪವರ್ ಕ್ಲಿಪ್ಪಲ್ಲಿ ಪ್ಲೇಸ್ ಇನ್ಸೈಡ್ ಕಂಟೈನರ್ ಅಂತ ಇರುತ್ತೆ. ಇದನ್ನು ಸೆಲೆಕ್ಟ್ ಮಾಡಿ ಇದರೊಳಗಡೆ ಹಾಕಿದ್ರೆ ನಿಮಗೆ ಆ ಫೋಟೋ ಒಳಗಡೆ ಹೋಗಿರುತ್ತೆ. ದೆನ್ ನೀವೇನು ಮಾಡಬೇಕು ಅಂದರೆ ಎಡಿಟ್ ಅಂತ ಕ್ಲಿಕ್ ಮಾಡಿ. ಎಡಿಟ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಆ ಫೋಟೋ ತೊಗೊಂಡೋಗಿ ಈ ಜಾಗದಲ್ಲಿ ಇಟ್ಟು ನೀವು ಆಮೇಲೆ ಫಿನಿಶ್ ಎಡಿಟಿಂಗ್ ದಿಸ್ ಲೆವೆಲ್ ಅಂತ ಕೊಟ್ಟರೆ ಓಕೆ ಅಂತ ಬರುತ್ತೆ. ಓಕೆನಾ, ಈ ಥರ ನೀವು ಮಾಡಬಹುದು. ಇದನ್ನು ನಾವು ಫೋಟೋನ ನಾವು ಒಂದು ಬಾಕ್ಸ್ ಒಳಗಡೆ ಹಾಕಿ ನಾವು ಸೆಟ್ ಮಾಡ್ಬೋದು, ಅಥವಾ ಕ್ರಾಪ್ ಮಾಡಿ ಕೂಡ ನಾವು ಯೂಸ್ ಮಾಡ್ಬೋದು. ಎರಡನೇದಾಗಿ ಇದು ಟೂಲು. ಇಲ್ಲಿ ಫ್ರೀ ಹ್ಯಾಂಡ್, 2 ಪಾಯಿಂಟ್ ಲೈನ್, ಬೀಸರ್, ಆರ್ಟಿಸ್ಟ್ ಮೀಡಿಯಾ, ಪೆನ್, ಬಿ ಲೈನ್, ಪೋಲಿ ಲೈನ್, 3 ಪಾಯಿಂಟ್ ಕರ್ವ್ ಅಂತ ಇದೆ. ನಾವು ಮೊದಲನೇದಾಗಿ ನಾವು ಗಮನಿಸೋದು ಫ್ರೀ ಹ್ಯಾಂಡ್. ಫಾರ್ ಎಕ್ಸಾಂಪಲ್ ನೀವು ಇದನ್ನು ಯಾವ ಶೇಪ್ ಬೇಕಾದ್ರೂ ನೀವು ಬಳಸ್ಕೋಬೋದು. ಇದಕ್ಕೆ ನಾವು ಫ್ರೀ ಹ್ಯಾಂಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ ಥರ ಯಾವ ಥರ ಬೇಕಾದ್ರೂ ನೀವು ಇದಕ್ಕೆ ಈ ಥರನೇ ಬರಬೇಕು ಅಂತ ಏನಿರಲ್ಲ. ನೀವು ಯಾವ ಥರ ಬೇಕಾದ್ರೂ ಈ ಟೂಲನ್ನು ನೀವು ಬಳಸ್ಕೋಬಹುದು. ಎರಡನೇದಾಗಿ 2 ಪಾಯಿಂಟ್ ಟೂಲ್. ಫಾರ್ ಎಕ್ಸಾಂಪಲ್ ನೀವು ಒಂದು ಈ ಥರ ಸೆಲೆಕ್ಟ್ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಮೆಜರ್ಮೆಂಟ್ ಕೂಡ ಸಿಗುತ್ತೆ. ನೀವು ಏನು ಬೇಕಾದ್ರೂ ಈ ಥರ ಶಿಫ್ಟ್ ಇಟ್ಕೊಂಡು ನೀವು ಬಳಸ್ಕೊಂಡ್ರೆ ನಿಮಗೆ ಈ ಥರ ನೀವು ಲೈನನ್ನು ಬಳಸ್ಕೋಬಹುದು. ಮೂರನೇದಾಗಿ ಬೀಸರ್ ಟೂಲ್ ಅಂತ ಹೆಸರು. ಈ ಥರ ನೀವು
ಕರ್ವ್ನ ಈ ಥರ ನೀವು ಡಿಸೈನ್ ಮಾಡ್ಬೋದು. ಇದು ಬೀಜರ್ ಟೂಲ್. ಈ ಥರ ನೀವು ಇದನ್ನು ಶೇಪ್ಗೆ ನೀವು ಬಳಸ್ಕೋಬೋದು. ಇದನ್ನು ಇದಕ್ಕೆ ನಾವು ಬೀಜರ್ ಟೂಲ್ ಅಂತ ಕರಿತೀವಿ. ಮೂಲದಾಗಿ ಆರ್ಟಿಸ್ಟ್ ಮೀಡಿಯಾ, ಇದನ್ನು ನಾವು ಈ ಅಕ್ಷರಗಳನ್ನು ಬರೆಯೋದಿರ್ಬೋದು ಅಥವಾ ಡಿಸೈನ್ಗಳು ಮಾಡಬೇಕಾದ್ರೆ ಅಥವಾ ಯಾವುದಾದ್ರೂ ಕ್ಯಾರಿಕೇಚರ್ ಮಾಡಬೇಕಾದ್ರೆ ನಾವು ಇದನ್ನು ಬಳಸ್ತೀವಿ. ಉದಾಹರಣೆಗೆ ನಾನು ಇದನ್ನು ಒಂದೇನಾದರೂ ಲೆಟ್ರ್ ಬರೀಬೇಕು ಅಂತಂದರೆ ನಾವು ಇದನ್ನು ಬಳಸ್ಕೋಬಹುದು. ಇಲ್ಲಿ ನಾನು ಮಿಲಿಮೀಟರ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆರ್ಟಿಸ್ಟ್ ಮೀಡಿಯಾ ಸೆಲೆಕ್ಟ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಇಲ್ಲಿ ನಾನು ಉದಾಹರಣೆಗೆ ಇಲ್ಲಿ ನಾವೇನು ಮಾಡಬಹುದು ಅಂತಂದರೆ ಈ ಜಾಗದಲ್ಲಿ ಸ್ಟ್ರೋಕ್ ವಿಡ್ತ್ ಅಂತ ಇರುತ್ತೆ, ಅಂದರೆ ಆ ಲೈನಿನ ದಪ್ಪ ಥಿಕ್ನೆಸ್ನ ನಾವು ಜಾಸ್ತಿ ಮಾಡ್ಕೋಬಹುದು. ನಾನು 3 mm ಮಾಡ್ಕೊಂಡಿದ್ದೀನಿ. ಉದಾಹರಣೆಗೆ ಈ ಥರ ಕನ್ನಡ, ಈ ಥರ ನಾವು ಆ ಟೂಲನ್ನು ನಾವು ಬಳಸ್ಕೋಬೋದು. ಇದಕ್ಕೆ ನಾವು ಆರ್ಟಿಸ್ಟಿಕ್ ಮೀಡಿಯಾ ಅಂತ ಕರಿತೀವಿ. ಈ ಟೂಲನ್ನು ಬಳಸ್ಕೊಳ್ಳೋದ್ರ ಮೂಲಕ ನಾವು ಅಕ್ಷರಗಳನ್ನು ಬರಿಬೋದು ಅಥವಾ ನಾವು ಯಾವುದಾದ್ರೂ ಡಿಸೈನ್ ಕೂಡ ಮಾಡ್ಬೋದು. ಎನಿ ಡಿಸೈನ್ ಯಾವ ಥರ ಬೇಕಾದ್ರೆ ನಾವು ಮಾಡಬಹುದು. ಈ ಥರ. ಆಮೇಲೆ ಪೆನ್ ಟೂಲ್ ಅಂತ ಇದೆ. ಈ ಪೆನ್ ಟೂಲ್ ನಾವು ಏನು ಮಾಡ್ತೀವಿ ಅಂತಂದರೆ, ಉದಾಹರಣೆಗೆ ಯಾವುದಾದ್ರೂ ಒಂದು ಡಿಸೈನನ್ನು ನಾವು ಟ್ರೇಸ್ ಮಾಡಬೇಕು ಅಂತಂದರೆ ನಾವು ಇದನ್ನು ಬಳಸ್ಬೋದು. ಉದಾಹರಣೆಗೆ ನಾನು ಇದರಿಂದ ಟೂಲ್ ತೊಗೊಂಡಿದ್ದೀನಿ. ಇದೊಂದು JPG ಡಿಸೈನ್. ನನಗೆ ಇದೇ ಥರ ಡಿಸೈನ್ ಬೇಕು ಅಂತ ನಾನೇನು ಮಾಡ್ತೀನಿ, ಆ ಸಂದರ್ಭದಲ್ಲಿ ನಾನು ಈ ಪೆನ್ ಟೂಲನ್ನು ಯೂಸ್ ಮಾಡ್ತೀನಿ. ಈ ಪೆನ್ ಟೂಲನ್ನು ನಾವು ಯಾವ ಥರ ಬೇಕಾದ್ರೂ ನಾವು ಯಾವ ಶೇಪಿಗೆ ಬೇಕಾದ್ರೂ ನಾವು ನಮ್ಮ ಡಿಸೈನ್ ಯಾವ ಥರ ಬೇಕಾದ್ರೂ ನಾವು ಆ ಥರ ನಾವು ಕ್ರಿಯೇಟ್ ಮಾಡ್ಕೋಬೋದು. ಉದಾಹರಣೆಗೆ ನೋಡಿ, ನಾನು ಈ ಥರ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಈ ಥರ ನೀವೆಲ್ಲ ಸೆಲೆಕ್ಟ್ ಮಾಡಿದಾದ್ಮೇಲೆ ನೀವು ಇಲ್ಲಿ ಕನ್ವರ್ಟ್ ಟು ಕರ್ವ್ ಅಂತ ಕ್ಲಿಕ್ ಮಾಡಿ, ಅಥವಾ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಕನ್ವರ್ಟ್ ಟು ಕರ್ವ್ ಅಂತ ಇರುತ್ತೆ, ಕ್ರಿಸ್ಪ್ ಅಂತ ಸಿಗುತ್ತೆ. ಆವಾಗ ಏನು ಮಾಡಬೇಕು ನೀವು ಅಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಈ ಡಿಸೈನ್ಗೆ ತಕ್ಕನಾಗಿ ನೀವು ಶೇಪನ್ನು ಚೇಂಜ್ ಮಾಡ್ಕೋಬೋದು. ಈ ಥರ ನೀವು ಶೇರ್ ಮಾಡಿಕೊಂಡು ಈ ಲೈನನ್ನು ಸೇರಿಸಿದ ಮೇಲೆ ನೀವು ಇಲ್ಲಿ ಕರ್ವ್ ಅಂತ ಮಾಡಿ, ಕರ್ವ್ ಅಂತ ಮಾಡಿ ನೀವು ಇದ್ರ ಮೇಲೆ ಆ ಲೈನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ಥರ ಎರಡು ಈ ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಡ್ಜಸ್ಟ್ ಮಾಡ್ಬೋದು. ಈಗ ನಾನು ಸರ್ಕಲ್ ತಗೊಂಡು ನಾನು ಇಲ್ಲಿಗೆ ಪ್ಲೇಸ್ ಮಾಡ್ತೀನಿ. ಈಗ ಯು ಸಿ ದ ಡಿಫರೆನ್ಸ್. ಇದು JPG ಚಿತ್ರಕ್ಕಿಂತ ಎಷ್ಟು ಶಾರ್ಪ್ ಇದೆ ನೋಡಿ. ಇದು ಎಷ್ಟು ಶಾರ್ಪ್ ಇದೆ ಲೈನು, ಇದು ನೋಡಿ ಎಷ್ಟು ಶಾರ್ಪ್ ಇದೆ. ನಾವು ಈ ಥರದ ಅನೇಕ ಸಂದರ್ಭಗಳನ್ನು ಎದುರಿಸ್ತಾ ಇರ್ತೀವಿ ಡಿಸೈನ್ ಮಾಡಬೇಕಾದ್ರೆ. ಆ ಸಂದರ್ಭಗಳಲ್ಲಿ ನಾವು ಅದನ್ನು ಟ್ರೇಸ್ ಮಾಡೋದು ಅಂತೀವಿ, ಅದನ್ನು ನಾವು ರೀಡಿಸೈನ್ ಮಾಡೋದು. ಆ ಲೈನ್ ಡ್ರಾಯಿಂಗ್ ಮಾಡ್ಕೊಂಡಾಗ ಏನಾಗ್ತಂದರೆ ಆ ಡಿಸೈನು ಕೂಡ ಅಂದರೆ ಪ್ರಿಂಟಲ್ಲೂ ಕೂಡ ತುಂಬ ಚೆನ್ನಾಗಿ ಮೂಡಿಬರೋಕ್ಕೆ ಅನುಕೂಲ ಆಗುತ್ತೆ. ನೀವು ಆದಷ್ಟು ಆ ಥರ ಲೈನು ಅಥವಾ ಯಾವುದಾದ್ರು ಒಂದು ಗ್ರಾಫ್ ಇರ್ಬೋದು, ಯಾವುದೇ ಇರ್ಬೋದು, ಅದು ಶಾರ್ಪ್ ಇಲ್ಲದ ಟೈಮಲ್ಲಿ ನೀವು ಈ ಥರ ನೀವು ಒಂದು ಪೆನ್ ಟೂಲ್ ಯೂಸ್ ಮಾಡಿಕೊಂಡು ರೀಡ್ರಾ ಮಾಡಿಕೊಂಡಾಗ
ಆ ಚಿತ್ರಣ ಕೂಡ ಶಾರ್ಪ್ ಇರುತ್ತೆ, ಪ್ರಿಂಟಿಂಗಲ್ಲೂ ಚೆನ್ನಾಗಿ ಬರುತ್ತೆ. ನೀವು ಎಷ್ಟೇ ಎನ್ಲಾರ್ಜ್ ಮಾಡಿದ್ರೂ ಕೂಡ ಅದು ತನ್ನ ಕ್ವಾಲಿಟಿಯನ್ನು ಬಿಟ್ಕೊಡಲ್ಲ. ನಾವು ಇದನ್ನು ವೆಕ್ಟರ್ ಅಂತ ಕರಿತೀವಿ ನಮ್ಮ ಗ್ರಾಫಿಕ್ ಡಿಸೈನಲ್ಲಿ. ಓಕೆ, ನೆಕ್ಸ್ಟು ಝೂಮ್ ಟೂಲ್. ನಾನು ಮರ್ತಿದೆ ಹೇಳೋದು, ಝೂಮ್ ಟೂಲ್ ಇದು ಇದನ್ನು ನೀವು ರೈಟ್ ಕ್ಲಿಕ್ ಮಾಡಿದಷ್ಟು ಅದು ಝೂಮ್ ಇನ್ ಆಗುತ್ತೆ, ಅಂದರೆ ಝೂಮ್ ಒಳಗಡೆ ಹೋಗುತ್ತೆ, ಪೇಜ್ ಒಳಗಡೆ ಹೋಗ್ತಿರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಿದಷ್ಟು ಅದು ಝೂಮ್ ಔಟ್. ನಾವೇನು ಮಾಡ್ತೀವಿ ಅಂದರೆ ಅದಕ್ಕೆ F3 ಹೊಡೆದ್ರಷ್ಟು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಡಿಸೈನ್ ಪರ್ಪಸಲ್ಲಿ ನಾವು F3 ಯೂಸ್ ಮಾಡಿದ್ರೆ ಅದೇನಾಗುತ್ತೆ, ಅದು ನಾವು ಝೂಮ್ ಇನ್ ಆಗುತ್ತೆ. ನಾವೇನು ಮಾಡ್ತೀವಿ F4 ಹೊಡೆದ್ರೆ ಅದು ನಿಮಗೆ 68% ನಿಮಗೆ ಆ ಪೇಜ್ ಕೂತ್ಕೊಳ್ಳುತ್ತೆ. ಆಮೇಲೆ ನೀವು F9 ಅಂತ ಮಾಡಿದ್ರೆ ಅದು ಫುಲ್ ಸ್ಕ್ರೀನ್ ಆಗಿ ನಿಮಗೆ ಕಾಣುತ್ತೆ. ನೀವು ಫುಲ್ ಸ್ಕ್ರೀನ್ ನೋಡ್ಬೋದು, ಅಥವಾ ನೀವು ಕ್ಲೈಂಟ್ ನಿಮ್ಮ ಪಕ್ಕದಲ್ಲಿ ಕೂತಿದ್ರೆ ಅವ್ರು ನೀವು ತೋರಿಸ್ಬೋದು, ನೋಡಿ ಈ ಥರ ಡಿಸೈನ್ ಈ ಥರ ಬರುತ್ತೆ ಅಂತ ನೀವು ತೋರಿಸ್ಬೋದು. ಆಮೇಲೆ ಸ್ಮಾರ್ಟ್ ಫಿಲ್ ಅಂತ ಹೆಸರು. ಉದಾಹರಣೆಗೆ ನೀವು ಯಾವುದೇ ಇಲ್ಲಿ ಕಲರ್ ಸೆಲೆಕ್ಟ್ ಮಾಡಿಕೊಂಡು ಸುಮ್ಮನೆ ಈಗ ಸೆಲೆಕ್ಟ್ ಮಾಡಿದ್ರೆ ಸಾಕು, ಅದು ಆ ಬಾಕ್ಸ್ ಒಳಗಡೆ ಆ ಕಲರ್ ಫಿಲ್ ಆಗುತ್ತೆ. ಯಾವುದಾದ್ರು ಸ್ಪೆಸಿಫಿಕ್ ಕಲರ್ ಆಗ್ಬೋದು, ಅದೇ ಅಂತಲ್ಲ, ಯಾವುದನ್ನೇ ಕಲರ್ ಆದರೂ ಕೂಡ ನೀವು ಸೆಲೆಕ್ಟ್ ಮಾಡಿ ಅದಕ್ಕೆ ನೀವು ಫಿಲ್ ಮಾಡಬಹುದು. ಇದನ್ನು ಸ್ಮಾರ್ಟ್ ಡ್ರಾ ಅಂತ ನಾವು ಕರಿತೀವಿ. ಈ ಥರ ನೀವು ಯಾವ ಥರ ಬೇಕಾದ್ರೂ ನೀವು ಸ್ಮಾರ್ಟಾಗಿ ಡಿಸೈನ್ ಮಾಡ್ಬೋದು. ಇದಕ್ಕೆ ನಾವು ಸ್ಮಾರ್ಟ್ ಡ್ರಾ ಈ ಥರ ಬಳಸ್ತೀವಿ. ಆಮೇಲೆ ರೆಕ್ಟಾಂಗಲ್ ಟೂಲ್, ಇದು ವೆರಿ ಇಂಪಾರ್ಟೆಂಟ್. ಯಾವುದೇ ಡಿಸೈನ್ ಮಾಡಬೇಕಾದ್ರೆ ಕೂಡ ನಮಗಿದು ಗೊತ್ತಿರೋದು ತುಂಬ ಒಳ್ಳೆಯದು. ಇದನ್ನು ರೆಕ್ಟಾಂಗಲ್, ನಾವು ಇದನ್ನು ಯಾವ ಥರ ಬೇಕಾದ್ರೂ ನಾವು ಶೇಪ್ ಚೇಂಜ್ ಮಾಡ್ಬೋದು. ರೆಕ್ಟಾಂಗಲ್ ಅಥವಾ ಬೇರೆ ಬೇರೆ ಶೇಪ್ಗಳಲ್ಲಿ ನಾವು ಇದನ್ನು ಲ್ಯಾಂಡ್ಸ್ಕೇಪ್ ಮಾಡ್ಕೋಬೋದು, ಅಥವಾ ನಾವು ಪೋರ್ಟ್ರೇಟ್ ಮಾಡ್ಕೋಬೋದು, ಯಾವುದೇ ಇರಬಹುದು. ಇದಕ್ಕೆ ನಾವು ತುಂಬ ನಮಗೆ ಅನುಕೂಲ ಆಗುತ್ತೆ. ಇದನ್ನು ಯಾವ ಥರ ಬೇಕಾದ್ರೆ ನಾವು ಬಳಸ್ಕೋಬೋದು. ಉದಾಹರಣೆಗೆ ನೀವು ಏನಾದರೂ ಹೋರ್ಡಿಂಗ್ ಡಿಸೈನ್ ಮಾಡಬೇಕು ಅಂದರೂ ಕೂಡ ನೀವು ಇಲ್ಲಿ ಬಳಸ್ಕೋಬಹುದು. ಈ ಥರ ನೀವು ಸೆಲೆಕ್ಟ್ ಮಾಡಿ ನೀವು ಮಾಡ್ಕೋಬೋದು. ಉದಾಹರಣೆಗೆ ನಿಮ್ಮದು ಫೀಟಲ್ಲಿ ಹೇಳೋದಾದರೆ ನಿಮ್ಮದು 6x4 ನಿಮ್ಮದು ಫೀಟ್ 6x4 ನಿಮ್ಮದು 6x4 ಅನ್ನೋದಕ್ಕಿಂತ ಎಸ್ 6x4 ಇದು ಒಂದು ಬ್ಯಾನರ್ ಅಂತಂದರೆ ಇದು 6x4 ಇದು ಬ್ಯಾನರ್ ಸೈಜ್ ಅಂದ್ಕೊಂಡ್ರೂ ಕೂಡ ನಮಗೆ ಈ ಥರದ ಅನುಕೂಲಗಳಲ್ಲಿ ಈ ಥರದ್ದೆಲ್ಲ ನಮಗೆ ಕೋಲಾಟದಲ್ಲಿ ತುಂಬ ಅನುಕೂಲ. ನಮಗೆ ಡಿಸೈನ್ ಮಾಡೋದಿರ್ಬೋದು, ಅಥವಾ ಎನ್ಲಾರ್ಜ್ ಮಾಡೋದಿರ್ಬೋದು, ಆ್ಯಕ್ಟಿವ್ ಸೈಜಲ್ಲೂ ವರ್ಕ್ ಮಾಡ್ಬೋದು. ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ ಇಂಚಸ್ಗೆ ಕನ್ವರ್ಟ್ ಮಾಡಿಕೊಂಡು ನಾವು ಆಮೇಲೆ ಹೋರ್ಡಿಂಗುಗಳನ್ನ ಅಥವಾ ಬ್ಯಾನರ್ಗಳನ್ನ ನಾವು ಡಿಸೈನ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಹೋರ್ಡಿಂಗು ಅಥವಾ ಬ್ಯಾನರ್ಗಳನ್ನ ಫೀಟಲ್ಲಿ ನಾವು ಡಿಸೈನ್ ಮಾಡಿದಾಗ ತುಂಬ ಸ್ಪೇಸ್ ತಗೊಳುತ್ತೆ, ತುಂಬ ದೊಡ್ಡ ಸೈಜ್ ಆಗುತ್ತೆ, ಫೈಲ್ಗಳು ಕರಪ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಇಂಚಸ್ಗಳಲ್ಲಿ ವರ್ಕ್ ಮಾಡಿ ಪ್ರಿಂಟಿಂಗ್ ಹೋಗೋ ಸಮಯದಲ್ಲಿ ನಾವೇನು ಮಾಡ್ತೀವಿ, ಅದನ್ನು ಎನ್ಲಾರ್ಜ್ ಮಾಡ್ತೀವಿ. ಆ್ಯಕ್ಚುಯಲ್ ಸೈಜ್ಗೆ ನಾವು JPG ಮಾಡೋದು ಅಥವಾ PDF ಮಾಡಿ ನಾವು ಪ್ರಿಂಟಿಗೆ ಕಳಿಸ್ಕೊಡ್ತೀವಿ. ಅದು ಸರಿಯಾದ ವಿಧಾನ. ಇಲ್ಲ ಅಂತಂದರೆ ಇಡೀ ಫೈಲ್ ಕರಪ್ಟ್ ಆಗೋ ಚಾನ್ಸಸ್ ತುಂಬ ಇದೆ. ಅದರಿಂದ ನಾವು ಇದನ್ನು ಆದಷ್ಟು ಇಂಚಸ್ಗಳಲ್ಲಿ ಕನ್ವರ್ಟ್ ಮಾಡಿ ಡಿಸೈನ್ ಮಾಡೋದು ಯಾವಾಗಲೂ ಒಳ್ಳೆಯದು. ನಾನು ಕೂಡ ಯಾವಾಗಲೂ ಇಂಚಸ್ಗಳಲ್ಲೇ ಕನ್ವರ್ಟ್ ಮಾಡಿ ಆಮೇಲೆ ನಾವು ಡಿಸೈನ್ ಮಾಡಿ ಫೈನಲ್ ಹೋಗ್ಬೇಕಾದ್ರೆ ಆಕ್ಚುಯಲ್ಸಲ್ಲಿ ಕಳಿಸ್ತೀವಿ. ಓಕೆ, ರೆಕ್ಟಾಂಗಲ್ ಟೂಲ್ ಆಯಿತು. ಇದು 3 ಪಾಯಿಂಟ್ ರೆಕ್ಟಾಂಗಲ್ ಅಂತ. ಈ ಥರ ನೀವು ಎಲ್ಲಿ ಪಾಯಿಂಟ್ ಮಾಡ್ತೀವೋ ಅದು ಅಲ್ಲಿಂದ ರೆಕ್ಟಾಂಗಲ್ ಆಗುತ್ತೆ. ಉದಾಹರಣೆ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿಂದ ನೀವು ಈ ಥರ ರೆಕ್ಟಾಂಗಲ್ ಮಾಡ್ಬೋದು.
ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿಂದ ರೆಕ್ಟಲ್ ಮಾಡ್ಬೋದು. ಯಾವ ಥರ ಬೇಕಾದ್ರೂ ನೀವು ಎಲ್ಲಿ ಪಾಯಿಂಟ್ ಇಡ್ತೀರೋ ಅದು ಅಲ್ಲಿಂದ ರೆಕ್ಟಾಂಗಲ್ ಆಗುತ್ತೆ. ನೋಡಿ ಈ ಥರ ಇಟ್ಕೊಂಡು ಈ ಥರ ಮಾಡಿ, ಅಥವಾ ಈ ಥರ ಇಟ್ಕೊಂಡು ಈ ಥರನೂ ಮಾಡ್ಬೋದು. ಇದನ್ನು ನಾವು 3 ಪಾಯಿಂಟ್ ರೆಕ್ಟಾಂಗಲ್ ಅಂತ ಕರಿತೀವಿ. ಆಮೇಲೆ ಎಲಿಪ್ಸ್ ಟೂಲ್, ರೌಂಡ್ ಸರ್ಕಲ್, ಇದನ್ನು ನಾವು ಸರ್ಕಲ್ ಟೂಲ್ ಅಂತ ಕರಿತೀವಿ. ಈ ಸರ್ಕಲ್ ಟೂಲಲ್ಲಿ ನಮಗೆ ಇದು ಸರ್ಕಲ್ ಟೂಲ್. ಇದನ್ನು ನಾವು ನೀವು ಕಂಟ್ರೋಲ್ ಡಿ ಅಂತ ಮಾಡಿದ್ರೆ, ಉದಾಹರಣೆಗೆ ನೋಡಿ ಈ ಥರ ಸರ್ಕಲ್ ಇದೆಯಲ್ವಾ, ಈ ಸರ್ಕಲ್ನ ಮೊದಲನೇ ಸರಿ ನೀವು ಕಂಟ್ರೋಲ್ ಇಟ್ಕೊಂಡು ಸ್ವಲ್ಪ ಹಿಂಗೆ ಮೂವ್ ಮಾಡಿದ್ರೆ ಇಲ್ಲಿ ಬರುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಇನ್ನೊಂದು ತಿರ್ಗ ನೀವು ಅದೇ ರೀತಿ ಕಂಟ್ರೋಲ್ ಇಟ್ಕೊಂಡು ಮಾಡೋ ಅವಶ್ಯಕತೆ ಏನಿಲ್ಲ. ನೀವು ಡಿ ಅಂತ ಈಗ ಕ್ಲಿಕ್ ಮಾಡಿದ್ರೆ ಅದೇ ಡೂಪ್ಲಿಕೇಟ್ ಆಗ್ತಿರುತ್ತೆ, ಈ ಥರ ರಿಪೀಟ್ ಆಗ್ತಾ ಇರುತ್ತೆ. ಅದನ್ನು ನಾವು ಡೂಪ್ಲಿಕೇಟ್ ಅಂತ ಕರಿತೀವಿ. ಓಕೆ, ಇದು ನೋಡಿ ಈ ಥರ ಕಲರ್ಸ್, ಒಂದು ಇದು CMY, ಇದು ನಮ್ಮ 4 ಕಲರ್ ಡಿಸೈನ್. 4 ಕಲರ್ಸ್ ಇದೆ ನಮ್ಮ ಪ್ರಿಂಟಿಂಗ್ ಪರ್ಪಸ್ಗೆ ಬಳಸುವ, 4 ಕಲರಲ್ಲಿ ಬಳಸುವ ಮುದ್ರಣ ಮಾಧ್ಯಮದಲ್ಲಿರ್ಬೋದು, ಯಾವುದೇ ಕ್ಷೇತ್ರಗಳಲ್ಲೂ ಕೂಡ ನೀವು ಪ್ರಿಂಟಿಂಗ್ ಪರ್ಪಸ್ ಅಂತ ನೀವು ಡಿಸೈನ್ ಮಾಡಿದ್ರೆ ಅದು CMYK ಮೋಡಲ್ಲೇ ಇರಬೇಕು. ಇದನ್ನು ನಾವು ಬೇರೆ ಮೋಡಿಗೆ ಬಳಸೋಕ್ಕಾಗಲ್ಲ. ಬೇರೆ ಮೋಡ್ ಅಂತಂದರೆ ನೀವು ವಿಡಿಯೋ ಇರ್ಬೋದು, ಅಥವಾ ಯಾವುದೇ TV ಚಾನಲ್ಗಿರ್ಬೋದು, ಯಾವುದೇ ನೀವು RGB ಅಂತೀವಲ್ಲ, ರೆಡ್ಡು, ಬ್ಲೂ, ಗ್ರೀನ್, ಅದನ್ನು ನಾವು ವಿಡಿಯೋಗೆಲ್ಲ ನಾವು ಆ ಮೋಡಲ್ಲೇ ಯೂಸ್ ಮಾಡ್ತೀವಿ. RGB ಮೋಡಲ್ಲೇ ನಾವು ಒಂದೆಲ್ಲ ಯೂಸ್ ಮಾಡ್ತೀವಿ. CMYK ಕೇವಲ ಪ್ರಿಂಟಿಂಗ್ ಪರ್ಪಸ್ಸಿಗೆ ಮಾತ್ರನೇ ನಾವು ಬಳಸುವಂಥದ್ದು. ಆಮೇಲೆ 3 ಪಾಯಿಂಟ್ ಎಲಿಪ್ಸ್, ನೀವು ಎಲ್ಲಿ ಸೆಲೆಕ್ಟ್ ಮಾಡ್ತೀರೋ ಆ ಜಾಗದಿಂದ ನೀವು ಈ ಥರ ನಿಮಗೆ ಶೇಪ್ ಬರುತ್ತೆ. ರೌಂಡ್ ಸರ್ಕಲ್ ಇರ್ಬೋದು, ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೂ ಕೂಡ ನೀವು ಅದನ್ನು ಈ ಥರ ಡಿಸೈನ್ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ನೀವು ಒಂದು ಪಾಯಿಂಟಲ್ಲಿ ನೀವು ಈ ಥರ ಇಟ್ಬಿಟ್ಟು ಮೇಲಕ್ಕೆ ಸೆಲೆಕ್ಟ್ ಮಾಡಿದ್ರೆ ಅದು ಈ ಥರ ನಿಮಗೆ ಬೇಕಾದ ರೀತಿಯಲ್ಲಿ ನಿಮಗೆ ಅದು ತನ್ನ ಶೇಪನ್ನು ತೋರಿಸುತ್ತೆ. ಆಮೇಲೆ 3 ಪಾಯಿಂಟ್ ನೋಡಿದ್ದಾಯ್ತಲ್ಲ. ನೆಕ್ಸ್ಟು ಸ್ಪೈರಲ್ ಟೂಲ್ ಅಂತ. ಸ್ಪೈರಲ್ ಟೂಲ್ ಅಂತಂದರೆ ಇದನ್ನು ನಾವು ಈ ಥರ ಬಳಸ್ಕೋಬಹುದು. ಡಿಸೈನ್ ರಿಲೇಟೆಡ್ ಆಗಿ ನಾವು ಇದಕ್ಕೆ ಬಳಸ್ಕೋಬಹುದು. ಲೋಗೋ ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ನಾವು ಈ ಟೂಲನ್ನು ಬಳಸ್ತೇವೆ. ಇದು ಬೇಸಿಕ್ ಶೇಪ್ಸ್ ಅಂತ ಹೆಸರಿರುತ್ತೆ. ಫಾರ್ ಎಕ್ಸಾಂಪಲ್ ಬೇಸಿಕ್ ಶೇಪ್ಸ್ ಇದೆಲ್ಲ ಇಲ್ಲಿ ನೀವು ಸೆಲೆಕ್ಟ್ ಮಾಡಿದ್ರೆ ಯಾವ ಶೇಪ್ ಇದೆ ಆ ಶೇಪ್ಗಳಲ್ಲೂ ಕೂಡ ನೀವು ಉದಾಹರಣೆಗೆ ನಿಮಗೆಲ್ಲ ಈ ಥರ ಶೇಪ್ಗಳೆಲ್ಲ ಕೂಡ ನಿಮಗೆ ಕಾಣುತ್ತೆ. ಪ್ಲಸ್ ಇರ್ಬೋದು, ಅಥವಾ ಈ ಡಿಸೈನ್ ರಿಲೇಟೆಡ್ ಆಗಿ ಏನು ಬೇಸಿಕ್ ಟೂಲ್ ಇದೆ ಆ ಟೂಲಲ್ಲೂ ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ನೋಡಿ, ಇದೆಲ್ಲವೂ ಕೂಡ ನಾವು ಬೇಸಿಕ್ ಶೇಪ್ ಅಂತ ನಾವು ಕರಿತೀವಿ. ಆ ಸಂದರ್ಭಗಳು ನೋಡಿಕೊಂಡು ನಾವು ಬಳಸಬೇಕಾಗುತ್ತೆ. ಇನ್ನೊಂದು 6 ಶೇಪ್ಸ್ ಅಂತ. ಈ ಥರ ಉದಾಹರಣೆಗೆ ಯಾವುದಾದ್ರೂ ನಾವು ಒಂದು ಡಿಸೈನಲ್ಲಿ ಏನಕ್ಕಾದ್ರೂ ನಾವು ಒಂದು ಪಾಯಿಂಟ್ ಔಟ್ ಮಾಡಬೇಕಾದ್ರೆ, ಪಾಯಿಂಟಿನ ಹೈಲೈಟ್ ಮಾಡಬೇಕಾದ್ರೆ ನಾವು ಈ ಥರ ನಾವು ಶೇಪನ್ನು ಯೂಸ್ ಮಾಡೋದು ಸಾಮಾನ್ಯವಾಗಿ ಗಮನಿಸ್ಬೋದು. ಇನ್ನೊಂದು ಫ್ಲೋ ಚಾರ್ಟ್ ಶೇಪ್ಸ್ ಅಂತ. ಫ್ಲೋ ಚಾರ್ಟ್ ಶೇಪ್ಸ್ ಇದನ್ನು ಕೂಡ ನಾವು ಸಂದರ್ಭಗಳಲ್ಲಿ ನಾವು ಬಳಸ್ತಾ ಇರ್ತೀವಿ. ಇನ್ನೊಂದು ಬ್ಯಾನರ್ ಶೇಪ್ಸ್ ಅಂತ ಹೆಸರು. ನೋಡಿ, ಈ ಥರ ನಾವು ನೀವು ಗಮನಿಸಿರ್ಬೋದು, ಯಾವುದಾದ್ರೂ ವೆಡ್ಡಿಂಗ್ ಕಾರ್ಡ್ಗಳಲ್ಲಿರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಥರದ ಶೇಪ್ಗಳನ್ನು ನಾವು ಕರಿತೇವೆ. ಇದಕ್ಕೆ ನಾವು ಪರ್ಫೆಕ್ಟ್ ಶೇಪ್ಸ್ ಅಂತ ಕರಿತೀವಿ. ಈ ಥರ ಶೇಪ್ಸಲ್ಲಿ ಉದಾಹರಣೆಗೆ ಇದು
ಆಲ್ ಆರ್ ವೆಲ್ಕಮ್. ಈ ಥರ ನೀವು ಡಿಸೈನ್ ಇರೋದು ಗಮನಿಸಿರ್ತೀರ ಅದು ಸಾಮಾನ್ಯವಾಗಿ. ಈ ಥರ ಶೇಪ್ ಇರೋದನ್ನು ನೀವು ಗಮನಿಸಿರ್ತೀರ. ಎಸ್, ಇದಕ್ಕೆ ನಾವು ಬ್ಯಾನರ್ ಶೇಪ್ ಟೂಲ್ಸ್ ಅಂತ ನಾವು ಕರಿತೀವಿ. ಇದರಲ್ಲಿ ಬೇರೆ ಬೇರೆ ಶೇಪ್ಸ್ ಎಲ್ಲ ಇರುತ್ತೆ. ಇನ್ನೊಂದು ಕಾಲ್ ಔಟ್ ಶೇಪ್ಸ್ ಅಂತ. ಕಾಲ್ ಔಟ್ ಶೇಪ್ಸ್ ಅಂತಂದರೆ ಉದಾಹರಣೆ ನಾವೇನು ಮಾಡ್ತೀವಿ ಅಂತಂದರೆ, ಕಾಲ್ ಔಟ್ ಶೇಪ್ಸಲ್ಲಿ ಬೇರೆ ಬೇರೆ ಆ್ಯಂಗಲ್ ಇರುತ್ತೆ. ಉದಾಹರಣೆಗೆ ನೀವು ಗಮನಿಸಿರ್ಬೋದು, ಇಂಥ ಸಿಂಬಲ್ ನೋಡ್ತಾ ನೀವು ಸಾಮಾನ್ಯವಾಗಿ ಗೊತ್ತಾಗ್ತಿರುತ್ತೆ ನಿಮಗೆ. ಅದು ಸಂದರ್ಭಗಳಲ್ಲಿ ನಾವ್ಯಾವುದು ಈಗ ಬೆಸ್ಟ್ ಆಫರ್ಗಳಿರ್ಬೋದು, ಬೆಸ್ಟ್ ಆಫರ್ ಅಂತ ಹೇಳ್ಬೋದು ನಾವು. ಬೆಸ್ಟ್ ಆಫರ್ ಅಂತ ಇರುತ್ತೆ, ಸಾಮಾನ್ಯ ಗಮನಿಸ್ತೀರ. ಬೆಸ್ಟ್ ಆಫರ್ ಅನ್ನೋದನ್ನು ಈ ಥರ ಹೈಲೈಟ್ ಮಾಡೋದು. ಈ ಥರ ನಾವು ಹೈಲೈಟ್ ಮಾಡಿ ತೋರಿಸೋದು. ಜನರಿಗೆ ಒಂದು ಬೇಗ ಆ ಕಡೆ ಗಮನಿಸ್ತಾರೆ. ಅದ್ರ ಬಗ್ಗೆ ಈ ಥರ ನಾವು ಕೊಟ್ಟಾಗ, ನಾವೊಂದು ಡಿಸೈನ್ ಮಾಡಿ ಕೊಟ್ಟಾಗ ಈ ಥರ ಇದ್ದಾಗ ಏನಾಗ್ತಂದರೆ ಜನ ಬೇಗ ಗಮನಿಸ್ತಾರೆ, ರೆಕಗ್ನೈಸ್ ಮಾಡ್ತಾರೆ. ಈ ಥರ ದಿ ಬೆಸ್ಟ್ ಆಫರ್ ಅಂತ ನೀವು ಗಮನಿಸಿರ್ಬೋದು. ವೋಡಾಫೋನ್ದೇ ಇರ್ಬೋದು, ವೋಡಾಫೋನ್ ಅವ್ರದ್ದು ಈ ಥರ ಇಲ್ಲಿ ಬೆಸ್ಟ್ ಆಫರ್ ಅಂತ ಇರುತ್ತೆ. ನಾವು ತಕ್ಷಣ ಗಮನಿಸ್ತೀವಿ, ಓ ಬೆಸ್ಟ್ ಆಫರ್ ಅಂತಿದೆ ಅಂತ. ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಕಾಲ್ ಔಟ್ ಶೇಪ್ಸ್ ಟೂಲ್ ಅಂತ. ಕಾಲ್ ಮಾಡೋದು, ಅದು ಜನರಿಗೆ ಅದು ಒಂದು ಬೇಗ ಅವರಿಗೆ ಗಮನಿಸ್ತಾರೆ. ಇದನ್ನು ನಾವು ಟೆಕ್ಸ್ಟ್ ಟೂಲ್ ಅಂತ ಕರಿತೀವಿ. ಟೆಕ್ಸ್ಟ್ ಟೂಲ್ ಇದು. ಆದರೆ ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತಂದರೆ, ಟೆಕ್ಸ್ಟ್ ಟೂಲ್ನ ನಾವು ಕೋರಲ್ ಟೈಪ್ ಮಾಡಬೇಕಾದ್ರೆ ಈ ಥರ ನಾವು ಸೆಲೆಕ್ಟ್ ಮಾಡಿಕೊಂಡೆ ನಾವು ಆ ಒಂದು ಜಾಗದಲ್ಲಿ ನಾವು ಟೈಪ್ ಮಾಡ್ತೀವಿ. ಉದಾಹರಣೆಗೆ ನಾವಿಲ್ಲಿ ನೋಡಿ, ನಾನು ಸೈಜ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಈ ಥರ ನಾವು ಸೆಲೆಕ್ಟ್ ಮಾಡಿ, ಇಲ್ಲಿ ನಮಗೆ ನನ್, ಲೆಫ್ಟ್ ಟೂಲ್, ಸೆಂಟರ್, ರೈಟ್, ಫುಲ್ಲಿ, ಜಸ್ಟಿಫೈ, ಫೋರ್ ಜಸ್ಟಿಫೈ ಅಂತ ಇರುತ್ತೆ. ನೀವು ನನ್ ಅಂತ ಇದ್ದರೆ ಲೆಫ್ಟ್ ಸೈಡಲ್ಲೇ ಇರುತ್ತೆ. ಕಂಟ್ರೋಲ್ ಎಲ್ಲಿ ಮಾಡಿದ್ರೆ ಅದು ಲೆಫ್ಟ್ ಸೈಡಲ್ಲೇ ಇರುತ್ತೆ. ಕಂಟ್ರೋಲ್ ಇ ಅಂತ ಮಾಡಿದಾಗ ಅದು ಆ ಬಾಕ್ಸಲ್ಲಿನ ಮಧ್ಯಕ್ಕೆ ಬರುತ್ತೆ. ರೈಟ್ ಅಂದರೆ ರೈಟ್ ಸೈಡಲ್ಲಿ ಹೋಗುತ್ತೆ. ಜಸ್ಟಿಫೈ ಅಂತಂದರೆ ಈ ಥರ ಕೂತ್ಕೊಳ್ಳುತ್ತೆ. ಈ ಫೋರ್ಸ್ ಜಸ್ಟಿಫೈ ಅಂತಂದರೆ ಇಡೀ ಆ ಪೇಜಿಗೆ ಕೂತ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಫೋರ್ಸ್ ಜಸ್ಟಿಫೈನ ಬಳಸುವ ಸಂದರ್ಭ ತುಂಬ ಕಮ್ಮಿ. ಇನ್ನೂ ಸಂದರ್ಭಗಳಲ್ಲಿ ನಾವು ಇದನ್ನು ಇಟಾಲಿಕ್ ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಇಟಾಲಿಕ್ ಅಂತ ಇರುತ್ತೆ, ಆಪ್ಷನ್ ಇರುತ್ತೆ. ಇದು ಅಂಡರ್ಲೈನ್, ಇದನ್ನು ಕ್ಲಿಕ್ ಮಾಡ್ಬೋದು. ಅಥವಾ ನಮಗೆ ಇದು ಬುಲೆಟ್ ಬೇಕು ಅಂದರೂ ಕೂಡ ನಮಗೆ ಇಲ್ಲಿ ಆಪ್ಷನ್ ಇರುತ್ತೆ, ಬುಲೆಟೆಡ್ ಲಿಸ್ಟ್. ಓಕೆನಾ? ಇದನ್ನು ಈ ಥರ ಸೆಲೆಕ್ಟ್ ಮಾಡಿದ್ರೆ ನಮಗೆ ಆ ಥರ ಶೇಪ್ ಬೇಕಾದರೂ ನಾವು ಇಟ್ಕೋಬೋದು. ಇಲ್ಲಿ ನೋಡಿ, ಇಲ್ಲಿ ನೀವು ಮೇಲ್ಗಡೆ ಇಲ್ಲಿ ಫೈಲ್, ಎಡಿಟ್, ವ್ಯೂ, ಲೇಔಟ್, ಅರೇಂಜ್, ಎಫೆಕ್ಟ್ಸ್, ಬಿಟ್ ಮ್ಯಾಪ್, ಟೆಕ್ಸ್ಟ್, ಟೇಬಲ್, ಟೂಲ್ಸ್, ವಿಂಡೋ, ಅಲ್ಲಿ ಹೆಲ್ಪ್ ಅಂತ ಇರುತ್ತೆ. ನೀವು ಈ ಟೆಕ್ಸ್ಟ್ ಟೂಲಲ್ಲಿ ಬುಲೆಟ್ ಅಂತ ಇರುತ್ತೆ. ಆ ಬುಲೆಟಲ್ಲಿ ನೀವು ಹೋಗಿ ಈ ಸಿಂಬಲಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಶೇಪ್ ಬೇಕಾದ್ರೂ ನಿಮಗೆ ಸಿಗುತ್ತೆ. ಉದಾಹರಣೆಗೆ ನಾನು ರೌಂಡ್ ಶೇಪ್ನೇ ಸೆಲೆಕ್ಟ್ ಮಾಡಿಕೊಂಡೆ. ನಾನೇನು ಮಾಡಿದೆ, .2 ಅಂತ ಹಾಕಿ ಓಕೆ ಮಾಡಿದ್ರೆ ಈ ಥರ ಸ್ಪೇಸ್ ತಗೊಳುತ್ತೆ. ಆದರೆ ಈ ಸ್ಪೇಸ್ ತುಂಬ ದೊಡ್ಡದು. ನಾನೇನು ಮಾಡ್ತೀನಿ ಅಂದರೆ ಅದನ್ನು MM ಕನ್ವರ್ಟ್ ಮಾಡ್ತೀನಿ. MMಗೆ ನಾವು ಕನ್ವರ್ಟ್ ಮಾಡಿಕೊಂಡು ಈ ಥರ ನಾವಿಲ್ಲಿ ನಮ್ಮ ಬುಲೆಟ್ ಟೆಕ್ಸ್ಟನ್ನು ನಾನು 3mm ಮಾಡ್ಕೊಡ್ತೀನಿ. ನೋಡಿ, ಇದು ಡಿಫ್ರೆನ್ಸ್. ನೀವು ಎಷ್ಟು ಸರಿ ಮಾಡಿದ್ರು ಆ ಬುಲೆಟ್ ಕೂಡ ಹಾಗೆ ಕಂಟಿನ್ಯೂ. ಓಕೆ, ಅಥವಾ ಇಲ್ಲ ನಮಗೆ ಫಾರ್ ಎಕ್ಸಾಂಪಲ್ ನೀವು ಪತ್ರಿಕೆಗಳಲ್ಲಿ ಗಮನಿಸಿರಬಹುದು, ಅಲ್ಲಿ ಪತ್ರಿಕೆಗಳಲ್ಲಿ ಈ
ಡ್ರಾಪ್ ಕ್ಯಾಪ್ ಅಂತ ಮಾಡಿರ್ತಾರೆ. ಈ ಥರ ಡ್ರಾಪ್ ಕ್ಯಾಪ್ ಅಂತ. ಈ ಥರ ಡ್ರಾಪ್ ಕ್ಯಾಪ್ ಅಂತ ಮಾಡಿರ್ತಾರೆ. ನೀವು ಗಮನಿಸಿರ್ತೀರ ಯಾವುದಾದ್ರೂ ಒಂದು ಆರ್ಟಿಕಲ್ಗಳಲ್ಲಿ. ಫಾರ್ ಎಕ್ಸಾಂಪಲ್ ನೀವು ಏನಾದರೂ ಪತ್ರಿಕೆಗಳು ಗಮನಿಸಿರ್ಬೋದು, ಅಥವಾ ಟೈಮ್ ಮ್ಯಾಗ್ಝಿನ್ನು ಅಥವಾ ಯಾವುದೇ ಇಂಗ್ಲೀಷ್ ಮ್ಯಾಗ್ಝಿನ್ಗಳಲ್ಲೂ ಕೂಡ ಈ ಪ್ಯಾರಾಗ್ರಾಫ್ ಶುರು ಮಾಡಬೇಕಾದ್ರೆ ಆರ್ಟಿಕಲ್ಗಳಲ್ಲಿ ಈ ಥರ ಒಂದು ಡ್ರಾಪ್ ಕ್ಯಾಪನ್ನು ಬಳಸ್ತಾರೆ. ಇದು ಏನಾಗ್ತದೆ, ಬೇಗ ಜನ ಗಮನಿಸ್ತಾರೆ, ಅಬ್ಸರ್ವ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ. ಇದು ಕೂಡ ಪರ್ಪಸ್ ಆಫ್ ದ ಲೇಔಟ್. ಓಕೆ. ಆಮೇಲೆ ಎರಡನೇದಾಗಿ ಟೇಬಲ್ ಟೂಲ್. ಈ ಟೇಬಲ್ ಟೂಲನ್ನು ನಾವು ಈ ಥರ ಬಳಸ್ಕೋಬಹುದು. ಈ ಟೇಬಲ್ ಟೂಲ್ನ ಕೂಡ ನಾವು ಯಾವ ಆ್ಯಂಗಲಿಗೆ ಬೇಕಾದ್ರೂ ನಾವು ಇಲ್ಲಿ ಶೇರ್ ಮಾಡ್ಬೋದು. ನೋಡಿ, ಇಲ್ಲಿ ನೀವು ಗಮನಿಸೋದಾದ್ರೆ ಇಲ್ಲಿ ರೋಸ್ ಆ್ಯಂಡ್ ಕಾಲಮ್ಸ್ ಅಂತ ಇರುತ್ತೆ. ನಾವು ಎಷ್ಟು ರೋಸ್ ಬೇಕಾದ್ರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 10 ಮಾಡಿದ್ರೆ, ನಾನು ಇಲ್ಲಿ 10 ಮಾಡ್ತೀನಿ. ಇದು ವಿಡ್ತು. ನೀವು ಕೆಳಗಡೆ ಏನಿದೆ ಇದು ವಿಡ್ತು, ನಾನು 5 ಮಾಡ್ತೀನಿ. ನೀವು ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡ್ತೀವಲ್ಲ, ರೋಸ್ ಆ್ಯಂಡ್ ಕಾಲಮ್ಸ್, ಇದು ಕಾಲಮ್ಸ್, ಇದು ರೋಸ್. ನೀವು ಎಷ್ಟು ಬೇಕಾದ್ರೂ ನೀವು ಜಾಸ್ತಿ ಮಾಡ್ಬೋದು. ಕಾಲಮ್ಸ್ 10 ಮಾಡಿ ನೀವಿಲ್ಲಿ ಹೈಟನ್ನು, ಈ ಸಿಂಬಲ್ ಗಮನಿಸ್ತಾ ಇರ್ಬೋದು ನೀವು. ಈ ಸಿಂಬಲ್ ನೀವು ಇಲ್ಲಿ 3 ಇರೋದನ್ನು ನೀವು ಬೇಕಾದ್ರೆ 2ಕ್ಕೆ ಬೇಕಾದ್ರೆ ನೀವು ಸೇರಿಸ್ಕೋಬೋದು ಈ ಥರ. ಅಥವಾ 2x2 ಬೇಕಾದ್ರೂ ಮಾಡ್ಬೋದು. ನಿಮಗೆ ಇದು ಸರಳವಾಗಿ ನಿಮಗೆ ಡಿಸೈನ್ ಮಾಡೋದಕ್ಕೆ ನಿಮಗೆ ತುಂಬ ಅನುಕೂಲವಾಗುತ್ತೆ. ಇನ್ನೂ ಅಷ್ಟೇ ಅಲ್ಲದೆ ಇವು 4 ಕೂಡ ನೀವು ಬ್ರೇಕ್ ಮಾಡಬಹುದು. ಕನ್ವರ್ಟ್ ಕರ್ವ್ ಅಂತ ಕ್ಲಿಕ್ ಮಾಡಿ ನೀವು ಇಲ್ಲಿ ಅನ್ಗ್ರೂಪ್ ಮಾಡಿದ್ರೆ ನಿಮಗೆಲ್ಲವೂ ಕೂಡ ಸಪ್ರೇಟಾಗಿ ಕಾಣುತ್ತೆ. ಅದರಿಂದ ಅವಶ್ಯಕತೆ ಏನು ಇರೋದಿಲ್ಲ, ನೀವು ಬೇಕಾದರೆ ಮಾಡ್ಕೋಬಹುದು ಈ ಥರ. ಇದರಲ್ಲೂ ಕೂಡ ನಿಮಗೆ ಇನ್ಸೈಡ್, ಔಟ್ಸೈಡ್, ಟಾಪ್ ಆ್ಯಂಡ್ ಬಾಟಮ್, ಲೆಫ್ಟ್ ಹ್ಯಾಂಡ್ ಈ ಥರದ್ದು ಕೂಡ ನಿಮಗೆಲ್ಲ ಇರುತ್ತೆ. ನಾವೇನು ಮಾಡ್ತೀವಿ ಅಂದರೆ ಎಲ್ಲನೂ ಕೂಡ ಬಾರ್ಡರ್ ಸೆಲೆಕ್ಟ್ ಮಾಡಿ ನಾವು ಅದರ ಒಂದು ಈ ನಡ್ಜ್ ಡಿಸ್ಟೆನ್ಸ್ ಅಂತ ಏನಂತೀವಲ್ಲ, ಅದರ ಒಂದು ಈ ಥಿಕ್ನೆಸ್ ಕೂಡ, ಲೈನ್ ಥಿಕ್ನೆಸ್ ಕೂಡ, ಲೈನ್ ಒಂದು ದಪ್ಪವನ್ನು ಜಾಸ್ತಿ ಮಾಡ್ಬೋದು ಅಥವಾ ಕಮ್ಮಿ ಕೂಡ ಮಾಡ್ಬೋದು ಇಲ್ಲಿ. ಆಮೇಲೆ ಪ್ಯಾರಲಲ್ ಡೈಮೆನ್ಷನ್ ಟೂಲ್ ಅಂತ ನಾವು ಕರಿತೀವಿ. ಈ ಪ್ಯಾರಲಲ್ ಡೈಮೆನ್ಷನ್ ಟೂಲ್ ಅಂತ ಏನಿರುತ್ತೆ, ಇದನ್ನು ಕೂಡ ಹಾಗೆ ನೀವು ಎಲ್ಲಿ ಸೆಲೆಕ್ಟ್ ಮಾಡ್ತೀರೋ ಆ ಜಾಗದಿಂದ ನೀವು ಎಷ್ಟು ಡೈಮೆನ್ಷನ್ ಬೇಕು, ಉದಾಹರಣೆಗೆ ಇದನ್ನು ನೀವು ಏನಾದರೂ ಒಂದು ಪ್ಲ್ಯಾನ್ ಮಾಡಬೇಕು ಅನ್ನೋ ಸಂದರ್ಭದಲ್ಲೂ ಕೂಡ ನೀವು ಇದನ್ನು ಬಳಸ್ಕೋಬಹುದು. ಇಲ್ಲಿ ನಿಮಗೆ ಅದೇ ನಿಮಗೆ ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಎಷ್ಟು ಸೆಂಟಿಮೀಟರ್ ಹೈಟ್ ಇದೆ ಏನು ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಇದು ಕೂಡ ತುಂಬ ಉಪಯೋಗ ಆಗುವಂಥದ್ದು. ಆಮೇಲೆ ಸ್ಟ್ರೈಟ್ ಲೈನ್ ಡೈಮೆನ್ಷನ್ ಟೂಲ್, ಇದು ಕೂಡ ನಿಮಗೆ ಅನುಕೂಲವಾಗುತ್ತದೆ. ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಅದು ನಿಮಗೆ ತುಂಬ ಅನುಕೂಲವಾಗುತ್ತೆ. ಉದಾಹರಣೆಗೆ ಈಗ ನೀವು ಒಂದು ಬಾಕ್ಸ್ ಹಾಕ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ಈ ಎಡ್ಜಿಂದ ಈ ಎಡ್ಜ್ವರೆಗೆ ಎಷ್ಟಿದೆ ಬಿಡ್ತು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಆ ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಪ್ಯಾರಲಲ್ ಡೈಮೆನ್ಷನ್ ಟೂಲ್ ತೊಗೊಂಡು ಈ ಡೈಮೆನ್ಷನ್ನಿಂದ ಈ ಡೈಮೆನ್ಷನ್ಗೆ ಕನೆಕ್ಟ್ ಮಾಡಿದ್ರೆ ನಮಗೆ ಈಗ ಗೊತ್ತಾಗುತ್ತೆ ಈ ಕಾರ್ನರಿಂದ ಈ ಕಾರ್ನರ್ ಬಿಡ್ತು 388.77 mm ಇದೆ. ಡಿಸ್ಟೆನ್ಸ್ ಎಷ್ಟಿದೆ, ಇದರ ಬಿಡ್ತು ಎಷ್ಟಿದೆ. ನಮಗೆ ಇದರ ಹೈಟು 206.802 ಇದೆ. ಆದರೆ ಈ ಕಾರ್ನರಿಂದ ಕಾರ್ನರ್ ಎಷ್ಟಿದೆ ಅನ್ನೋದನ್ನು ನಾವು ಸುಲಭವಾಗಿ ನಾವು ತಿಳ್ಕೊಳ್ಳೋದಕ್ಕೆ ನಾವು ಈ ಪ್ಯಾರಲಲ್ ಡೈಮೆನ್ಷನ್ ಟೂಲನ್ನು ಬಳಸ್ತೀವಿ. ಆಮೇಲೆ ಇದು ಇನ್ನೊಂದು ಹಾರಿಜಾಂಟಲ್ ಆರ್ ವರ್ಟಿಕಲ್ ಡೈಮೆನ್ಷನ್ ಅಂತ ಇನ್ನೊಂದಿದೆ. ಇದನ್ನು ನೀವು ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ನೀವು ಬಳಸ್ಕೋಬಹುದು.
ಈ ಥರ ನೀವು ಹಾರಿಜಾಂಟಲ್ ಆ್ಯಂಡ್ ವರ್ಟಿಕಲ್ ಟೂಲ್ಗಳನ್ನ ನೀವು ಬಳಸ್ಕೋಬೋದು. ಇನ್ನೊಂದು ಆ್ಯಂಗ್ಯುಲರ್ ಡೈಮೆನ್ಷನ್ ಅಂತ, ಈ ಥರ ನೋಡಿ, ಈ ಥರ ಆ್ಯಂಗ್ಯುಲರ್ ಡೈಮೆನ್ಷನ್ಸ್ ಏನಿರುತ್ತೆ ಆ ಡೈಮೆನ್ಷನ್ ಪ್ರಕಾರ ನೀವು ಈ ಥರ ನೀವು ಡಿಸೈನ್ ಮಾಡ್ಕೋಬೋದು. ಈ ಥರ ನೀವು ನಿಮಗೆ ಬಳಸ್ಬೋದು. ಪ್ಲಾನ್ ರಿಲೇಟೆಡ್ ಏನಾದಿದ್ರೆ ನೀವು ಅದನ್ನು ಗ್ರಾಫ್ ರಿಲೇಟೆಡ್ ಆಗಿ ಯೂಸ್ ಮಾಡ್ಕೋಬೋದು. ಇದು ಸೆಗ್ಮೆಂಟ್ ಡೈಮೆನ್ಷನ್ ಅಂತ, ಸೆಗ್ಮೆಂಟ್ ಏನು ಡೈಮೆನ್ಷನ್ಸ್ ಅಂತ ಇರುತ್ತಲ್ಲ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಇನ್ನೊಂದು 3 ಪಾಯಿಂಟ್ ಕಾಲ್ ಔಟ್ ಅಂತ, ಹಾಗೆ ನಾವು ನೋಡಿದ್ವಲ್ಲ ಹಾಗೆ ಈ ಥರ ಬಳಸ್ಕೋಬೋದು. ನೆಕ್ಸ್ಟು ರೈಟ್ ಆ್ಯಂಗಲ್ ಕನೆಕ್ಟರ್ ಟೂಲ್ ಅಂತ ಹೆಸರು. ನೋಡಿ, ಈ ಥರ ನಾವು ಈ ಗ್ರಾಫ್ ರಿಲೇಟೆಡ್ ಆಗಿ ನಾವು ಇದನ್ನು ಈ ಥರ ಬಳಸ್ಕೋಬಹುದು. ಸೇಮ್ ಅದೇ ರೀತಿ ಎಡಿಟರ್ ಆಂಕರ್ ಆರ್ ರೈಟ್ ಆ್ಯಂಗಲ್ ರೌಂಡ್ ಕಾರ್ನರ್. ನೋಡಿ, ಈ ಥರ ನಾವು ನೋಡಿ ಇಲ್ಲೆಲ್ಲ ಶಾರ್ಪ್ ಇದ್ದರೆ ಈ ಜಾಗ ನೋಡಿ, ನಾವು ಈ ಜಾಗ ಎಲ್ಲ ನೋಡಿ, ಈ ಜಾಗ ಶಾರ್ಪ್ ಇದ್ದರೆ ಈ ಜಾಗದಲ್ಲಿ ಕಾರ್ನರ್ ಬರುತ್ತೆ. ಅದಕ್ಕೆ ನಾವು ಇದನ್ನು ರೈಟ್ ಆ್ಯಂಗಲ್ ರೌಂಡ್ ಕಾರ್ನರ್ ಅಂತ ಕರಿತೀವಿ. ಆಮೇಲೆ ಇದನ್ನು ನಾವು ಈ ಟೂಲನ್ನು ನಾವು ಬ್ಲೆಂಡ್ ಟೂಲ್ ಅಂತ ಕರಿತೀವಿ. ಯಾವುದು ಈ ಇದನ್ನು ನಾವು ಬ್ಲೆಂಡ್ ಟೂಲ್ ಅಂತ. ಈ ಬ್ಲೆಂಡ್ ಟೂಲಲ್ಲಿ ಬ್ಲೆಂಡ್, ಕೌಂಟರ್, ಕಂಟೌರ್, ಡಿಸ್ಟಾರ್ಟ್, ಡ್ರಾಪ್ ಶ್ಯಾಡೋ, ಎನ್ವೆಲಪ್ ಅಂಡ್ ಎಕ್ಸ್ಟ್ರೂಡ್ ಹಾಗೂ ಟ್ರಾನ್ಸ್ಪರೆಂಟ್ ಅಂತ ಇದೆ. ಬ್ಲೆಂಡ್ ಅಂದರೆ ಹೇಗೆ, ಇದನ್ನು ಬ್ಲೆಂಡ್ ಮಾಡೋದು ಹೇಗೆ ಅಂತಂದರೆ, ಉದಾಹರಣೆಗೆ ಇದೊಂದು ಸರ್ಕಲ್ ಇದೆ. ಈ ಸರ್ಕಲ್ ನಾವು ಏನು ಮಾಡ್ತೀವಿ ಅಂತಂದರೆ, ಈ ಎಫೆಕ್ಟ್ಸಲ್ಲಿ ಬ್ಲೆಂಡ್ ಅಂತ ಇರುತ್ತೆ. ಈ ಬ್ಲೆಂಡ್ ಅಂತ ಕ್ಲಿಕ್ ಮಾಡಿ ನಾವು ಯಾವ ಥರ ಶೇಪ್ ಬೇಕಾದ್ರೆ ನಾವು ಕೊಡ್ಬಹುದು. ಉದಾಹರಣೆಗೆ ನೋಡಿ, ಈ ಥರ ಇರುತ್ತಲ್ಲ ಬ್ಲೆಂಡ್ ಟೂಲ್. ಕ್ರಾಫ್ಟ್ ಡಿಸೈನ್ ಮಾಸ್ಟರ್ ಕ್ಲಾಸ್ ನಾವೇನು ಮಾಡ್ತೀವಿ ಅಂತಂದರೆ, ಈ ಟೆಕ್ಸ್ಟು ಮತ್ತು ಬಾಕ್ಸನ್ನು ಎರಡೂ ಸೆಲೆಕ್ಟ್ ಮಾಡಬೇಕು. ಎರಡು ಸೆಲೆಕ್ಟ್ ಮಾಡಿ ನಾವು ಇಲ್ಲಿ ಅಪ್ಲೈ ಅಂತ ಕೊಟ್ಟರೆ ಅದು ಒಂದು ನಿಮಿಷ ಇಲ್ಲಿಗೆಲ್ಲ ಈ ಬಾಕ್ಸ್ ನೋಡಿ, ಈ ಎರಡು ಸರ್ಕಲ್ ಏನಿದೆ ಈ ಎರಡು ಸರ್ಕಲ್ನ ನಾನು ಈ ಥರ ಮಧ್ಯೆ ಇಟ್ಟು ಎರಡು ಸೆಲೆಕ್ಟ್ ಮಾಡಿ ಅಪ್ಲೈ ಕೊಟ್ಟರೆ ಈ ಥರ ಕಾಣುತ್ತೆ. ಇದನ್ನು ನಾವು ಬ್ಲೆಂಡ್ ಅಂತ ಕರಿತೀವಿ. ಈ ಥರ ನೋಡಿ, ಇದರಲ್ಲಿ ಈಗ 10 ಸ್ಟೆಪ್ಸ್ ಇದೆ, 120 ಸ್ಟೆಪ್ಸ್ ಇದೆ ಇದರಲ್ಲಿ. ಈ ಥರ 100 ಸ್ಟೆಪ್ಸ್ ಇದೆ. ನಾವು ಇದನ್ನು ಬ್ಲೆಂಡ್ ಅಂತ ಕರಿತೀವಿ. ಆಮೇಲೆ ಕಂಟೋರ್, ಉದಾಹರಣೆಗೆ ನಾವು ಏನಾದರೂ ಒಂದು ಬುಕ್ಲೆಟ್ ಮಾಡ್ಬೋದು ಅಥವಾ ಯಾವುದೇ ಡಿಸೈನ್ ಮಾಡಬೇಕಾದ್ರೂ ಕೂಡ, ಉದಾಹರಣೆಗೆ ಇದು ಬುಕ್ ಸೈಜ್ ಅಂದ್ಕೋಣ, ಯಾವುದಾದ್ರು ಒಂದು ವಿಸಿಟಿಂಗ್ ಕಾರ್ಡ್ ಸೈಜು ಅಥವಾ ಒಂದು ವೆಡ್ಡಿಂಗ್ ಕಾರ್ಡ್ ಸೈಜು ನಾವು ಪ್ರಿಂಟಿಂಗ್ ಕಳಿಸ್ಬೇಕಾದ್ರೆ ನಾವು ಎಕ್ಸ್ಟ್ರಾ ಬ್ಲೀಡ್ ಅಂತ ಕರಿತೀವಿ. ಅಂದರೆ ಅದೇ ಕಲರ್ದು ಎಕ್ಸ್ಟ್ರಾ ಇರಬೇಕು. ಉದಾಹರಣೆ ನಾನು ರೆಡ್ ಕಲರ್ ಹಾಕಿದ್ದೀನಿ, ರೆಡ್ ಕಲರ್ ಹಾಕಿ ನಾನೇನು ಮಾಡ್ತಿದ್ದೀನಿ ಅಂತಂದರೆ, ಇದು ಡಿಸೈನ್, ಇದು ಪರ್ಪಸ್ ಆಫ್ ದ ಡಿಸೈನ್. ಇದೇನು ಡಿಸೈನು, ಮಾಸ್ಟರ್ ಆಫ್ ಗ್ರಾಫಿಕ್ ಡಿಸೈನ್ ಮಾಸ್ಟರ್ ಕ್ಲಾಸ್. ನಾವು ಪ್ರಿಂಟಿಂಗ್ ಕಳಿಸ್ಬೇಕಾದ್ರೆ ಎಡ್ಜ್ ಟು ಎಡ್ಜ್ ಪ್ರಿಂಟ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅದನ್ನು ಎಕ್ಸ್ಟ್ರಾ ನಾವು 3mm ಅಂತ ಕೊಡ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ಕಂಟೋರ್ ಟೂಲನ್ನು ಬಳಸ್ತೀವಿ. ಕಂಟೋರ್ ಟೂಲಲ್ಲಿ ನೋಡಿ, ಇದು ಲೆಫ್ಟ್ ಸೈಡ್, ಇದು ಇನ್ಸೈಡ್. ನಾವೀಗ
ಔಟ್ಸೈಡ್ ತಗೋಬೇಕು. ಟು ಸೆಂಟರ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್. ನಾವು ಈಗ ಬಳಸಬೇಕಾಗಿರೋದು ಔಟ್ಸೈಡ್ನ ನಾವಲ್ಲಿ ಇಲ್ಲಿ 3 mm ಸೆಲೆಕ್ಟ್ ಮಾಡಬೇಕು. ಆಫ್ಸೆಟ್ ಅಂತ ನಾವು ಆಪ್ಷನ್ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಟ್ಟಾಗ ನೋಡಿ ಇಲ್ಲಿ 3 mm ಬರುತ್ತೆ. ನಾವೇನು ಮಾಡಬೇಕು, ಇದನ್ನು ರೈಟ್ ಕ್ಲಿಕ್ ಮಾಡಿ ಅದನ್ನು ಬ್ರೇಕ್ ಕಂಟೋರ್ ಗ್ರೂಪ್ ಅಪಾರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಬ್ಲಾಕ್ ಅದು ಸಪ್ರೇಟ್ ಆಗುತ್ತೆ. ನಾವೇನು ಮಾಡ್ಬೇಕು, ಅವಾಗ ಇದಕ್ಕೆ ಔಟ್ಲೈನ್ ಕೊಟ್ಟು ಒಳಗಡೆ ಇರೋ ಬಾಕ್ಸ್ಗೆ ಔಟ್ಲೈನ್ ವೈಟ್ ಔಟ್ಲೈನ್ ಕೊಟ್ಟು ಒಳಗಡೆ ಬಾಕ್ಸ್ಗೆ ನಾವು ಎದೆ ಕಲರ್ನ ತುಂಬಿದ್ರೆ ನೋಡಿ ಇದು ಬ್ಲೀಡ್ ಅಂತ ನಾವು ಕರಿತೀವಿ. ಇದಕ್ಕೆ ಪ್ರಿಂಟಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಈ ಎಡ್ಜಲ್ಲಿ ಪ್ರಿಂಟ್ ಆಗಿ ಈ ಎಡ್ಜಲ್ಲಿ ನಾವು ಆ ಕಟ್ಟಿಂಗಲ್ಲಿ ನಮಗೆ ಎಕ್ಸ್ಟ್ರಾ ಹೋಗುತ್ತೆ. ಹಾಗಾಗಿ ನಮಗೆ ಕಂಟೋರ್ ಅನ್ನೋದು ತುಂಬ ಮುಖ್ಯ. ಆಮೇಲೆ ಇದು ಕಲರ್ ಐ ಡ್ರಾಪರ್ ಟೂಲ್ ಅಂತ ಇದು ಕರೀತಾರೆ. ಉದಾಹರಣೆಗೆ ಇಲ್ಲಿ ನಮ್ಗೆ ನೋಡಿ, ನಾನು 2 ಬಾಕ್ಸ್ ಹಾಕೊತೇನೆ. ಈಗ 3-4 ಬಾಕ್ಸ್ ಹಾಕ್ತೀನಿ. ನಾನೇನು ಮಾಡ್ತೀನಿ, ಈಗ ಇದನ್ನು ಐ ಡ್ರಾಪರ್ ಟೂಲ್ ತೊಗೊಂಡು ನನಗೆ ನೋಡಿ ಈ ಕಲರ್ ಬೇಕು ಅಂದರೆ ಈ ಐ ಡ್ರಾಪರ್ ಟೂಲ್ ತೊಗೊಂಡು ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಆ ಕಲರೇ ಬರುತ್ತೆ. ಅದು ತಗೊಂಡೋಗಿ ನಾನು ಸೆಲೆಕ್ಟ್ ಮಾಡ್ಬೋದು. ಅಥವಾ ನನಗೆ ಈ ಕಲರ್ ಬೇಕು ಅಂದರೆ ನಾವು ಐ ಡ್ರಾಪರ್ ಟೂಲ್ ತೊಗೊಂಡೋಗಿ ಈ ಇಮೇಜ್ ಮೇಲೆ ಬಳಸಿದಾಗ ಏನಾಗುತ್ತೆ ಅಂದರೆ ನಮ್ಗೆ ಅದೇ ಕಲರ್ ಸಿಗುತ್ತೆ. ನೋಡಿ, ನಾವು ಈ ಥರ ಬಳಸ್ಕೋಬೋದು. ಅಥವಾ ನನಗೆ ಈ ಗ್ರೀನ್ ಬೇಕು ಅಂದರೆ ಈ ಗ್ರೀನ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ನೋಡಿ ನಮಗೆ ಈ ಥರ ಕಲರ್ಗಳನ್ನು ನಾವು ಬಳಸ್ಬೋದು. ಅಥವಾ ನನಗೆ ಎಲ್ಲೋ ಬೇಕು ಅಂತಂದರೆ ನಾವು ನಮ್ಮ ಐ ಡ್ರಾಪರ್ ಟೂಲ್ ತೊಗೊಂಡೋಗಿ ಆ ಕಲರ್ ಮೇಲೆ ಈ ಥರ ಇಟ್ಟರೆ ನಮಗೆ ಆ ಕಲರ್ ಕಾಣಿಸುತ್ತೆ. ಅದ್ರ ಮೇಲೆ ನಾವು ಲೆಫ್ಟ್ ಕ್ಲಿಕ್ ಮಾಡಿ ನಾವು ಈ ಥರ ಬಾಕ್ಸ್ ಮೇಲೆ ನಾವು ತಿರ್ಗಾ ಲೆಫ್ಟ್ ಕ್ಲಿಕ್ ಮಾಡಿದಾಗ ಆ ಕಲರ್ ತಗೊಳುತ್ತೆ. ಹೀಗಾಗಿ ಇದು ತುಂಬ ವಂಡರ್ಫುಲ್ ಟೂಲ್ ಇಂದ CorelDRAW. ಆಮೇಲೆ ಔಟ್ಲೈನ್ ಪೆನ್. ಉದಾಹರಣೆಗೆ ಬಾಕ್ಸ್ ಇರುತ್ತೆ. ಈ ಬಾಕ್ಸಲ್ಲಿ ನಾವು ಎಷ್ಟು ಬೇಕಾದ್ರೂ ನಾವು ಇಲ್ಲಿ ಬಾಕ್ಸಿಗೆ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಮಗೆ ಥಿಕ್ನೆಸ್ ಎಷ್ಟು ಬೇಕಾದ್ರೂ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. 2 mm ಇರ್ಬೋದು, ಅಥವಾ 5 mm, 0.5 mm, ಅಥವಾ 1 mm. ಇದು ಕೂಡ ನಾವು ಇದನ್ನು ಬಳಸ್ಕೋಬೋದು. ಅದಕ್ಕೆ ನಾವೇನು ಮಾಡಿ, ಇಲ್ಲಿ ಶಾರ್ಟ್ಕಟ್ ಇರುತ್ತೆ. ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ನಿಮಗೆ ಇಲ್ಲಿ 0.2 mm, 0.25 mm, 1 mm, 2 mm ಈ ಥರ ನಿಮ್ಗೆ ಎಷ್ಟು ಬೇಕೋ ಸೈಜ್ ಇರುತ್ತೆ. ಆ ಸೈಜ್ಗಳ ಪ್ರಕಾರ ನೀವು ಬಳಸ್ಕೋಬೋದು. ನಿಮ್ಮ ಡಿಸೈನ್ ಅವಶ್ಯಕತೆ ತಕ್ಕನಾಗಿ ನಿಮ್ಮ ಆ ಲೈನ್ನ ಡೆಪ್ತನ್ನು ಕೂಡ ನೀವು ಬಳಸ್ಕೋಬಹುದು. ಆಮೇಲೆ ಫಿಲ್ ಟೂಲ್, ಇದು ಕಲರ್ ರಿಲೇಟೆಡ್. ಇದು ನಾವು ಇದರಲ್ಲಿ ಯೂನಿಫಾರ್ಮ್ ಫಿಲ್ ಅಂತ ಇರುತ್ತೆ, ಫೌಂಟೈನ್ ಫಿಲ್, ಪ್ಯಾಟರ್ನ್ ಫಿಲ್, ಟೆಕ್ಸ್ಚರ್ ಫಿಲ್, ಪೋಸ್ಟ್ಸ್ಕ್ರಿಪ್ಟ್ ಫಿಲ್ ಅಂತ ಇರುತ್ತೆ. ನೋ ಫಿಲ್ ಆ್ಯಂಡ್ ಕಲರ್. ನಾವು ಯೂನಿಫಾರ್ಮ್ ಅಂತ ಸೆಲೆಕ್ಟ್ ಮಾಡಿದಾಗ ನಿಮ್ಗೆ ಈ ಥರ ಕಲರ್ಸ್ ಕಾಣುತ್ತೆ. ನೀವು ಯಾವ ಥರ ಬೇಕಾದ್ರೂ ಇಲ್ಲಿ ಈ ಥರ, ಅಥವಾ ನೀವು ಈ ಆರೋ ಮಾರ್ಕ್ನ ನೀವು ಈ ಮೇಲೆ ಕೆಳಗಡೆ ಈ ಥರ ಮಾಡಿದಾಗ ನಿಮ್ಗೆ ಯಾವ ಥರ ಬೇಕಾದ್ರೆ ಕಲರ್ ಸಿಗುತ್ತೆ. ಉದಾಹರಣೆ ಈ ಕಲರ್ ತೊಗೊಂಡಿದ್ದೀನಿ. ಈ ಕಲರ್ ತೊಗೊಂಡು ಈಗ ಓಕೆ ಮಾಡಿದ್ರೆ ನಿಮಗೆ ಈ ಕಲರು ಬಳಸ್ಕೋಬಹುದು. ಆಮೇಲೆ ಫೌಂಟೈನ್ ಫಿಲ್ ಅಂತ ಇರುತ್ತೆ. ಇದು ಫೌಂಟೈನ್ ಫಿಲ್ ಅಂತಂದರೆ ನಾವು ಇದನ್ನು ಗ್ರೇಡಿಯಂಟ್ ಅಂತ ಕರಿತೀವಿ. ನೀವು ಉದಾಹರಣೆಗೆ ನೋಡಿ, ಇಲ್ಲಿ ಗ್ರೀನ್ ಇದೆ, ಇಲ್ಲಿ 2 ಕಲರ್ ಅಂಡ್ ಕಸ್ಟಮರ್ ಕಲರ್. ಕಸ್ಟಮರ್ ಕಲರಲ್ಲಿ ನೀವು ಎಷ್ಟು ಕಲರ್ ಬೇಕಾದ್ರೆ ಮಿಕ್ಸ್ ಮಾಡ್ಬೋದು. ಉದಾಹರಣೆಗೆ 2 ಕಲರ್ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಗಮನಿಸ್ತಾ ಇರ್ಬೋದು, ಇಲ್ಲಿ ವೈಟ್ ಇದೆ ಮತ್ತು ಗ್ರೀನ್ ಇದೆ. ನೀವೇನು ಮಾಡ್ಬೋದು, ಇಲ್ಲಿ ಬ್ಲೂ ಹಾಕ್ಬೋದು, ಅಥವಾ ಯೆಲ್ಲೋ ಹಾಕ್ಬೋದು, ಅಥವಾ ನಿಮ್ಗೆ ಯಾವುದೇ ಕಲರ್ ಬೇಕು ಅಂದರೂ ಕೂಡ ನೀವು ಅದು ಬಳಸ್ಕೋಬಹುದು. ಇದಕ್ಕೆ ನಾವು 2 ಕಲರ್ ಅಂತೀವಿ. ಕಸ್ಟಮ್ ಕಲರಲ್ಲಿ ಎಷ್ಟು ಬೇಕಾದ್ರೆ ಈ ಥರ ಮೇಲೆ ಹಿಂಗೆ ಸೆಲೆಕ್ಟ್ ಮಾಡಿದ್ರೆ ನೀವು ಎಷ್ಟು ಕಲರ್ ಬೇಕಾದ್ರೂ, ಯಾವ ಕಲರ್ ಬೇಕಾದ್ರೂ ನೀವು ಈ ಥರ ಬಳಸ್ಕೋಬಹುದು. ಈ ಥರ ನೀವು ಯಾವ ಕಲರ್ ಬೇಕಾದ್ರೆ ನೀವು ಬಳಸ್ಕೋಬಹುದು. ಅಂದರೆ ನಿಮ್ಮ
ಡಿಸೈನ್ಗೆ ಸಂಬಂಧಪಟ್ಟ ಹಾಗೆ ಯಾವ ಸಂದರ್ಭಗಳಲ್ಲಿ ಯಾವ ಕಲರ್ ಬಳಸಬೇಕು ಅನ್ನೋದು ಕೂಡ ನೀವು ಯೋಚನೆ ಮಾಡಬೇಕು. ಓಕೆ, ಆಮೇಲೆ ಪ್ಯಾಟರ್ನ್ ಕಲರ್. ಈ ಪ್ಯಾಟರ್ನ್ ಕಲರ್ಗಳಲ್ಲಿ ನಿಮಗೆ ಫುಲ್ ಕಲರ್, 2 ಕಲರ್, ಬಿಟ್ ಮ್ಯಾಪ್ ಕಲರ್ಸ್ ಅಂತ ಇರುತ್ತೆ. ಉದಾಹರಣೆ 2 ಕಲರಲ್ಲಿ ಈ ಥರ ನಿಮಗೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಕಾಣುತ್ತೆ. 2 ಕಲರ್ ಯಾವುದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇರುತ್ತೆ ಸಾಮಾನ್ಯವಾಗಿ. ಈ ಥರ ನೀವು ಬೇಕಾದ್ರೆ ನೀವು ಬಳಸ್ಕೋಬಹುದು. ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಈ ಥರ ಕಾಣುತ್ತೆ. ಅಥವಾ ಫುಲ್ ಕಲರ್ ಅಂದರೆ ಈ ಥರ ಫುಲ್ ಕಲರ್ಗಳು ಬರುತ್ತೆ ನಿಮಗೆ ಡಿಸೈನ್ ಆಗಿ ರಿಲೇಟೆಡ್ ಆಗಿ. ಈ ಥರ ಮಾಡಿದಾಗ ನಿಮಗೆ ಈ ಥರ 4 ಕಲರ್ಸ್ ಬೇರೆ ಬೇರೆ ಕಲರ್ಸ್ ಎಲ್ಲ ಕಾಣುತ್ತೆ. ಅಥವಾ ನೀವು ಬಿಟ್ ಮ್ಯಾಪ್ ಕಲರ್ ಕೂಡ ನೀವು ಬಳಸಬಹುದು. ಅಥವಾ ಇದು ಸ್ಟೋನ್ ಕಲರ್ ಇರ್ಬೋದು, ಮತ್ತು ವೆರೈಟಿ ಆಫ್ ಕಲರ್ಸ್ ಎಲ್ಲ ಇರುತ್ತೆ. ನೀವು ಈ ಥರ ತೊಗೊಂಡ್ರೆ ನೀವು ಸ್ಟೋನ್ ಕಲರ್ ಕಾಣುತ್ತೆ. ಇದು ನೋಡಿ, ಇದು ಸ್ಟೋನ್ ಥರ ಇದೆ, ಬಳಸ್ಕೋಬಹುದು. ಇದನ್ನು ಡಿಸೈನ್ನ ನೀವು ಬೇಕಾದ್ರೆ ಬಳಸ್ಕೋಬಹುದು. ಅದು ನಿಮಗೆ ಸಂಬಂಧಪಟ್ಟಿತ್ತು. ಯಾವ ಸಂದರ್ಭಗಳು ಬಳಸ್ತೀವಿ ಅನ್ನೋದಷ್ಟೇ ಇಲ್ಲಿ ಮುಖ್ಯವಾಗಿ. ಇನ್ನೊಂದು ಟೆಕ್ಸ್ಚರ್ ಟೂಲ್ ಅಂತ ನಾವು ಕರಿತೀವಿ. ನಾನೇನು ಸಾಮಾನ್ಯವಾಗಿ ಬಳಸೋದಿಲ್ಲ ಇದನ್ನು, ಬಟ್ ನಿಮಗೆ ಗಮನಕ್ಕೆ ಬರಲಿ ಅಂತ ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಏರಿಯಲ್ ಕ್ಲೌಡ್ಸ್, ಏರ್ ಬ್ರಷ್, ಅಲಾಬ್ಯಾಸ್ಟರ್, ಬ್ಯಾಂಡೆಡ್, ಮೆಲಚೀಟ್, ಬ್ಲಾಕ್ಸ್, ಕ್ಲೌಡ್ಸ್ ಹೆವಿಲಿ, ಈ ಥರದ್ದೆಲ್ಲ ಬೇರೆ ಬೇರೆ ಅದು ನೀವು ಕ್ಲಿಕ್ ಮಾಡಿದಾಗೆಲ್ಲ ನಿಮಗೆ ಬೇರೆ ಬೇರೆ ಗ್ರಾಫಿಕ್ಸ್ ನಿಮಗೆ ಕಾಣ್ತಾ ಇರುತ್ತೆ. ನೋಡಿ, ಇದು ಪ್ರಿವ್ಯೂನಲ್ಲಿ ನಿಮಗೆಲ್ಲ ಕಾಣ್ತಾ ಇರುತ್ತೆ. ಸಾಫ್ಟ್ ವಾಟರ್ ಅಂದರೆ ಈ ಥರ ಇರುತ್ತೆ, ವೆಜಿಟೇಷನ್ ಅಂದರೆ ಈ ಥರ ಇರುತ್ತೆ. ಉದಾಹರಣೆ ವೆಜಿಟೇಷನ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಕಾಣುತ್ತೆ. ನಿಮಗೆ ನೀವು ಯಾವ ಸಂದರ್ಭಗಳಲ್ಲಿ ಬಳಸ್ತೀರ ಅನ್ನೋದು ನಿಮಗೆ ಬಿಟ್ಟಿತ್ತು. ಇದೆಲ್ಲ ಕೂಡ ಬಳಸ್ತೀವಿ. ಆಮೇಲೆ 5ನೇದಾಗಿ ಪೋಸ್ಟ್ಸ್ಕ್ರಿಪ್ಟ್ ಟೂಲ್ ಅಂತ ಇದೆ. ಈ ಪೋಸ್ಟ್ಸ್ಕ್ರಿಪ್ಟ್ ಟೂಲ್ ಅಂತ ಇರುತ್ತೆ. ನೀವು ಇದನ್ನು ಅಷ್ಟೇ ನಾನು ಸಾಮಾನ್ಯವಾಗಿ ಬಳಸೋದಿಲ್ಲ, ನೀವು ಬೇಕಾದ್ರೆ ಬಳಸ್ಕೋಬಹುದು. ಈ ಥರ ನಿಮಗೆ ಬೇರೆ ಬೇರೆ ಕಲರ್ಸು ಎಲ್ಲ ಕೂಡ ನೀವು ಈ ಥರ ಗಮನಿಸ್ಬೋದು. ಆ್ಯಂಡ್ ಇನ್ನೊಂದು ಟೂಲ್ ಇದೆ, ಇದನ್ನು ನಾವು ಇಂಟರಾಕ್ಟಿವ್ ಫಿಲ್ ಟೂಲ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಇದು ಇಂಟರಾಕ್ಟಿವ್ ಫಿಲ್ ಟೂಲ್ ಅಂತ. ಇದನ್ನು ಕೂಡ ನಾವಿಲ್ಲಿ ಬಳಸ್ಕೋಬಹುದು, ಇಂಟರಾಕ್ಟಿವ್ ಟೂಲ್. ಉದಾಹರಣೆಗೆ ಇಲ್ಲೇ ಇದೆ ನೋಡಿ, ನಮಗೆ ಇಂಟರಾಕ್ಟಿವ್ ಫಿಲ್ ಟೂಲ್. ನೀವು ಯಾವ ಥರ ಬೇಕಾದ್ರೂ ಇಲ್ಲಿ ಡಿಸೈನ್ನ ಬಳಸ್ಕೋಬಹುದು. ಆಮೇಲೆ ಮೆಶ್ ಟೂಲ್ ಅಂತ ನಾವು ಕರಿತೀವಿ. ಉದಾಹರಣೆಗೆ ಮೆಶ್ ಟೂಲ್. ನಾವು ಮೆಶ್ ಟೂಲಲ್ಲಿ ಏನು ಮಾಡ್ತೀವಿ ಅಂದರೆ, ಈಗ ಇಲ್ಲಿ ಗಮನಿಸಬೇಕು, ಲೆಫ್ಟ್ ಸೈಡಲ್ಲಿ ಗ್ರಿಡ್ ಸೈಜ್ ಅಂತ ಇರುತ್ತೆ. ನಾವಿಲ್ಲಿ ನೋಡಬೇಕು 4x4 ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಗ್ರಿಡ್ ಕಾಣುತ್ತೆ. ನೀವೇನು ಮಾಡ್ಬೋದು, ಇಲ್ಲಿ ನೀವು ಈ ಕಲರ್ ಸೂಕ್ತವಾಗುವಂತಹ ಡಿಸೈನ್ಸು ಅಥವಾ ಬೇರೆ ಬೇರೆ ಕಲರ್ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಉದಾಹರಣೆಗೆ ನಾನೇನು ಮಾಡ್ತೀನಿ, ಇಲ್ಲಿ ಈ ಥರ ಆಯಾ ಕಲರ್ ರಿಲೇಟೆಡ್ ಆಗಿ ಯಾವುದನ್ನು ಮಾಡ್ಬೋದು, ಯಾವ ಕಲರ್ ಹಾಕಿದ್ದು ಚೆನ್ನಾಗಿರುತ್ತೆ ಅನ್ನೋದು ಕೂಡ ಅದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು. ನಾನು ನಿಮಗೆ ಜಸ್ಟ್ ಹೇಳ್ಕೊಡ್ತಾ ಇದ್ದೀನಿ, ಯಾವ ಟೂಲ್ ಬಳಸಿದ್ರೆ ಯಾವ ಥರ ಇರುತ್ತೆ ಅನ್ನೋದನ್ನು. ಅದು ಸಮಯ ಸಂದರ್ಭ ನೀವೇ ನೋಡಿಕೊಂಡು ಬಳಸಬೇಕು. ಇದನ್ನು ನಾವು ಮೆಶ್ ಟೂಲ್ ಅಂತ ನಾವು ಕರಿತೀವಿ. ಓಕೆ, ಇಷ್ಟು ಇವತ್ತು ಟೂಲಿಗೆ ಸಂಬಂಧಪಟ್ಟ ಹಾಗೆ. ಮುಂದಿನ ವಿಡಿಯೋದಲ್ಲಿ ನಾವು ಸರಳವಾಗಿ ಕೋರಲ್ ಡ್ರಾನಲ್ಲಿ ಸರಳವಾಗಿ ಡಿಸೈನ್ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಸಿ ಯು ನೆಕ್ಸ್ಟ್ ಟೈಮ್.